प्यारे बच्चों, आप सभी को आपका यूट्यूब चैनल स्टडी विद परशुराम में स्वागत है। और जैसे मैं परशुराम आज इंटरनेट क्रांति पाठ लेकर आया हूँ, और आप नए हो तो कृपया मेरे चैनल को लाइक शेयर सब्सक्राइब करने के लिए न भूलिए। ओके, और चलिए आगे मैं पाठ का शुरुआत ही करता हूँ, समय का बर्बादी नहीं करेंगे। बच्चों, पाठ है इंटरनेट क्रांति, और इंटरनेट क्रांति पाठ है निबंध विधा का है और जैसे संकलित है। ವಿದ್ಯಾರ್ಥಿಗಳೇ, ಇಂಟರ್ನೆಟ್ ಕ್ರಾಂತಿ ಅಂತಕ್ಕಂಥ ಪಾಠವು ನಿಬಂಧ ವಿಧದಾಗಿದೆ ಮತ್ತು ಇದು ಸಂಕಲಿತವಾಗಿದೆ. ಹಾಗಾದರೆ ಕ್ರಾಂತಿ ಅಂತಕ್ಕಂಥ ಶಬ್ದ ಏನಪ್ಪ ಅಂತಂದರೆ, ಇದ್ರ ನಾವು ಏನಂತ ಕರಿತೀವಪ್ಪ ಅಂತಂದರೆ ಜೈಸೆ ಹಿ ಭಾರಿ ಪರಿವರ್ತನೆ ಅಂತ ಕರಿತೀವಿ. ಅಂದರೆ ವೇಗದ ಬದಲಾವಣೆ, ಕ್ಷಿಪ್ರ ಬದಲಾವಣೆ ಅಂತ ಕರಿತೀರಲ್ಲ, ಅದನ್ನು ಕ್ರಾಂತಿ ಅಂತ ಕರಿತೀವಿ, ರ್ಯಾಪಿಡ್ಲಿ ಡೆವಲಪ್ಮೆಂಟ್. ಮತ್ತು ಇಂಟರ್ನೆಟ್ ಅಂದರೆ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅಂತ ಕರಿತೀವಿ. ಸೊ ಜಾಲಗಳು ಒಂದಕ್ಕೆ ಒಂದು ಏನಾಗಿರ್ತಾವಪ್ಪ ಅಂದರೆ ಬಂಧಿಸ್ಕೊಂಡಿರ್ತವೆ, ಸೊ ಅದನ್ನೇ ಇಂಟರ್ನೆಟ್ ಅಂತೀವಿ. सो ಇದು ಸಂಕಲಿತವಾಗಿದೆ ಮತ್ತು ಪಾಠದ ಆಶಯದಲ್ಲಿ ನೋಡೋಣ. आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं. ಈ ಪಾಠದ ಮುಖ್ಯ ಆಶಯ ಏನಪ್ಪ ಅಂತಂದರೆ, ಇಂಟರ್ನೆಟ್ನ ಲಾಭ ಮತ್ತು ಹಾನಿಗಳ ಬಗ್ಗೆ ಏನಾಗ್ತದಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಜಾಣಕಾರಿ ಮಾಹಿತಿ ಸಿಗ್ತದೆ. ಅಷ್ಟೇ ಅಲ್ಲದೆ ಸಚೇತ್ ರಹ ಸಕ್ತೆ ಹಿ, ಅಷ್ಟೇ ಅಲ್ಲದೆ ಅದರ ಕೊಡುಗೆ ಸಚೇತ್ ಅಂದರೆ ಜಾಗೃತಿ. ಈ ಇಂಟರ್ನೆಟ್ ಕುರಿತಾಗಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಜಾಗೃತಿಯನ್ನು ಸಹಿತನೂ ಹೊಂದಬಹುದು ಅಂತಕ್ಕಂಥ ಏನು ಮಾಡ್ತದಪ್ಪ ಅಂದರೆ ಈ ಪಾಠದಿಂದ ತಿಳ್ಕೊಳ್ತದೆ. ಗೊತ್ತಾಗಿರ್ಬೋದು, ಇಂಟರ್ನೆಟ್ से लाभ और हानि के बारे में जानकारी और इंटरनेट से सचेत रहना. ಇಂಟರ್ನೆಟ್ನ ಲಾಭ ಮತ್ತು ಹಾನಿಗಳ ಕುರಿತು ನಿಮಗೆ ಮಾಹಿತಿ ಸಿಗುವುದಲ್ಲದೆ ಇಂಟರ್ನೆಟ್ನ ಕುರಿತು ಜಾಗೃತರಾಗಿರಲಿಕ್ಕೆ ಕೂಡ ಎಚ್ಚರದಿಂದ ಇರಲಿಕ್ಕೂ ಕೂಡ ನಿಮಗೆ ಸಹಾಯಕ ಆಗತ್ತೆ. ಪಾಠದ ಆಶಯದಲ್ಲಿ ಹೀಗಿದೆ ಮಕ್ಕಳೇ, वैज्ञानिक आविष्कारों ने मानव जीवन को सुविधाजनक बनाया है. यानी आज की जो वैज्ञानिक और तकनीकी की जो परिवर्तन है बच्चों, वही मानव जीवन को बहुत ही आरामदायक बनाया है. ಪ್ರಸ್ತುತ ವಿಜ್ಞಾನದ ಸಂಶೋಧನೆಗಳು ಇವತ್ತು ಮನುಷ್ಯನ ಜೀವನವನ್ನು ಬಹಳಷ್ಟು ಆರಾಮದಾಯಕವಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಕೆಲಸವನ್ನು ಮಾಡಿವೆ. इंटरनेट ने मानव की जीवन शैली और उसकी सोच में क्रांतिकारी परिवर्तन हुआ है. यानी बच्चों, इस इंटरनेट से अलावा ही मानव का जो जीवन शैली और उसका सोच में ಭಾರಿ ಪರಿವರ್ತನ हुआ है. ಇಂಟರ್ನೆಟ್ನ ಸಹಾಯಕದಿಂದಲೇ ಮನುಷ್ಯನ ಜೀವನ ಶೈಲಿ ಮತ್ತು ವಿಚಾರ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಕೂಡ ಕ್ಷಿಪ್ರಕರವಾದ ಬದಲಾವಣೆ ಆಗ್ತಾ ಇದೆ. आज इंटरनेट के बिना सूचना व संचार दोनों ही क्षेत्र कमज़ोर हो जाते हैं. ಇವತ್ತು ಇಂಟರ್ನೆಟ್ ಇರದೇ ಇತ್ತಂದ್ರಪ್ಪ ಅಂದ್ರೆ ಸಂಚಾರ ಮತ್ತು ಸೂಚನಾ ಅಂತ ಕರಿತೀವಿ. ಸಂಚಾರ ಅಂತಂದ್ರೆ ಸಂವಹನ, ಸೂಚನಾ ಅಂದ್ರೆ ಮಾಹಿತಿ. ಈ ಮಾಹಿತಿ ಮತ್ತು ಸಂವಹನ ಎರಡೇನು ವಿಭಾಗಗಳಿದ್ದಾವಲ್ಲ, ಅವೇನಪ್ಪ ಅಂದ್ರೆ ಕಮ್ಜೋರ್ ಹೋ ಜಾತೆ, ಬಹಳಷ್ಟು ಏನಾಗ್ತಾವಪ್ಪ ಅಂತಂದರೆ ಕೆಲಸವನ್ನು ಮಾಡೋದಿಲ್ಲ, ಅಷ್ಟೊಂದು ರೀತಿಯಾಗಿರ್ತಕ್ಕಂಥ ಕಳೆಗುಂದತಕ್ಕಂಥ ಕೆಲಸವನ್ನು ಮಾಡ್ತವೆ. ಅಂದರೆ ಸಂಚಾರ ಮತ್ತು ಸೂಚನಾಕ್ಕೆ ಇಂಟರ್ನೆಟ್ ಬೇಕೇ ಬೇಕು. ಇಂಟರ್ನೆಟ್ ನೇ ಪೂರಿ ದುನಿಯಾ ಕೋ ಏಕ್ ಜಗಹ ಲಾ ಖಡಾ ಕರ್ ದಿಯಾ ಹೇ. ಈ ಇಂಟರ್ನೆಟ್ ಏನು ಮಾಡೋದಪ್ಪ ಅಂದರೆ ಎಲ್ಲ ಜಗತ್ತನ್ನು ಒಂದೇ ಕಡೆಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸವು इंटरनेट ಮಾಡ್ತಾ ಇದೆ. जीवन के हर क्षेत्र में इंटरनेट का बहुत बड़ा योगदान है. मानव के जीवन के हर क्षेत्र में इंटरनेट आज बहुत ही ಭಾರಿ ಯೋಗದಾನ दे रहा है. ಮನುಷ್ಯನ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಇಂಟರ್ನೆಟ್ ಬಹಳಷ್ಟು ಒಂದು ಕೊಡುಗೆಯನ್ನು ಕೊಟ್ಟಿದೆ. ಇಂಟರ್ನೆಟ್ ವರದಾನ ಹೇತು ಅಭಿಶಾಪ್ ಭಿ ಹೇ. ಒಂದು ಕಡೆ ಇಂಟರ್ನೆಟ್ ವರದಾನವಾಗಿದ್ದರೆ, ಲಾಭವಾಗಿದ್ದರೆ, ಅದು ಇನ್ನೊಂದು ಕಡೆ ಏನೈತಪ್ಪ ಅಂತಂದರೆ ಶಾಪವೂ ಆಗಿದೆ ಅಂತಕ್ಕಂಥದ್ದು ಪಾಠದ ಆಶಯದಲ್ಲಿ ಇತ್ತು. ಸೊ ಈಗ ಈ ಥರ ಇದೆ ಮಕ್ಕಳೇ, ಶಬ್ದಾರ್ಥ ಇದ್ದಾವೆ. ಶಬ್ದಾರ್ಥದಲ್ಲಿ ನಾವು ನೋಡೋಣ. ದಾಯರಾ ಅಂತ ಇದೆ. ಸೊ ದಾಯರಾಗೆ ಏನಂತ ಕರಿತೀವಪ್ಪ ಅಂದರೆ ನಾವು ಕ್ಷೇತ್ರ ಅಂತ ಕರಿತೀವಿ. ಅವ್ರ ಜೈಸೆ ಸೀಮಾ ಅಂತಲೂ ಕೂಡ ಕರಿತೀವಿ. ದಾಯರಾ ಅಂದರೆ ಕ್ಷೇತ್ರಕ್ಕೆ ಸೀಮಾ. ಆಮೇಲೆ ತಕ್ನೀಕಿ ಇದೆ. ತಕ್ನೀಕಿ ಅಂದರೆ ಏನಪ್ಪ ಅಂತಂದರೆ ಪ್ರೌದ್ಯೋಗಿಕಿ, ಟೆಕ್ನಾಲಜಿ, ತಂತ್ರಜ್ಞಾನ ಅಂತ ನಾವು ಕರಿತೀವಿ. ಆಮೇಲೆ ಮುಂದೆ ಇರ್ತಕ್ಕಂಥದ್ದು ನಜ್ರಿಯಾ ಅಂತ ಇದೆ. ಸೊ ನಜ್ರಿಯಾ ಅಂದರೆ ಏನಪ್ಪ ಅಂತಂದರೆ ದೃಷ್ಟಿಕೋನ ಅಂತ ಕರಿತೀವಿ. ಸೊ ಕನ್ನಡದಲ್ಲಿನೂ ದೃಷ್ಟಿಕೋನನೇ ಅಂತೀವಿ. ಆಮೇಲೆ ಸುಜಾವ್ ಇದೆ. ಸುಜಾವ್ ಅಂದರೆ ಸಲಹೆ ಅಂತ ಕರಿತೀವಿ. ಆಮೇಲೆ ಅನಗಿನತ್ ಇದೆ. ಅನಗಿನತ್ ಅಸಂಖ್ಯಾತ ಅಂತ ಕರಿತೀವಿ. ಖಬರ್ ಅಂದರೆ ಸಮಾಚಾರ. ವ್ಯಯ ಅಂದರೆ ಖರ್ಚು ಕರಣ. ಸೂಚನಾ ಅಂದರೆ ಜಾಣಕಾರಿ, ಮಾಹಿತಿ ಅಂತ ಕರಿತೀವಿ. ಟಪ್ ಪಡನ ಅಂದರೆ ಬಂದ್ ಹೋನ ಅಂದರೆ ಮುಚ್ಚುವುದು. ರಕಮ್ ಅಂದರೆ ಧನರಾಶಿ, ಹಣ. ಖೋಜ್ ಅಂದರೆ ಶೋಧ, ಸಂಶೋಧನೆ, ಅನ್ವೇಷಣೆ ಅಂತ ಕರಿತೀವಿ. ಅಭಿಲೇಖ ಅಂತಂದರೆ ಲಿಖಿತ ವಿವರಣೆ, ದಾಖಲೆಗಳು ಅಂತ ಕರಿತೀವಿ, ಕಾಗದ ಪತ್ರಗಳು. ಯಥಾವತ್ ಅಂದರೆ ಜೈಸೆಕೆ ವೈಸೆ, ಹೇಗಿದೆಯೋ ಹಾಗೆ ಅದಕ್ಕೆ ಏನಂತ ಕರಿತೀವಿ ನಾವು ಯಥಾವತ್ ಅಂತ ಕರಿತೀವಿ. ಪೈರಸಿ ಅಂದರೆ ಏನಪ್ಪ ಅಂದರೆ ಚುರಾಕರ್ ನಕಲಿ ಪ್ರತಿಯ ಬನಾನ. ಸೊ ಚುರಾಕರ್ ನಕಲಿ ಪ್ರತಿಯ ಬನಾನಕ್ಕೆ ಏನಂತ ಕರಿತೀವಪ್ಪ ಅಂತಂದರೆ ಪೈರಸಿ. ಕದ್ದು ಏನು ಮಾಡೋದು, ನಕಲು ಮಾಡೋದು. ಅಂದರೆ ಈಗ ಮಾರ್ಕ್ಸ್ ಕಾರ್ಡ್ ಅದು ಇರ್ತಾವೆ ನೋಡಿರಿ, ಬೇರೆ ಬೇರೆ ಯೂನಿವರ್ಸಿಟಿಗಳನ್ನು ಬೇಕಾಗಿ ರೆಡಿ ಮಾಡ್ತಾರೆ, ಅದನ್ನು ಪೈರಸಿ ಅಂತೀವಿ. ಆಮೇಲೆ ಇನ್ನೊಂದು ಫ್ರಾಡ್ ಅಂತ ಇದೆ. ಫ್ರಾಡ್ ಅಂದರೆ ಧೋಕಾ, ಅದನ್ನು ಮೋಸ ಅಂತ ಕರಿತೀವಿ. ಪಾಶ್ ಇದೆ. ಪಾಶ್ ಅಂದರೆ ಬಂಧನ್, ಫಂದ ಅಂತಲೂ ಕೂಡ ನಾವು ಕರಿತೀವಿ. ಆಮೇಲೆ ಮುಂದೆ ಇರ್ತಕ್ಕಂಥದ್ದು ಹಾಸಿಲ್ ಅಂದರೆ ಪ್ರಾಪ್ತಕರಣ ಇದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಸೂಚನಾ ಪ್ರೌದ್ಯೋಗಿಕಿ. ಈ ಥರನಾಗಿ ಪಾಠದ ಶಬ್ದಾರ್ಥಗಳು ಇದ್ದವು. ಸೊ ಇನ್ನು ಈ ಪಾಠದಲ್ಲಿ ಕೆಲವೊಂದಿಷ್ಟು ಟಿಪ್ಪಣಿಯಲ್ಲಿ ಶಬ್ದಗಳಿದ್ದಾವೆ. ಅವುಗಳ ಬಗ್ಗೆ ನಾವು ಏನು ಮಾಡೋಣಪ್ಪ ಅಂದರೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಇವು ಏನದಪ್ಪ ಅಂದರೆ ಇಂಪಾರ್ಟೆಂಟೇ ಇದಾವೆ.
ಸೊ ಅದನ್ನು ಕೇಳ್ತಿರ್ತಾರೋ ಆದರೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಗಾಗಿನೂ ಕೂಡ ಅಲ್ಲಿ ಇಟ್ಟಿದ್ದಾರೆ. ಸೊ ಒಂದನೇದಿದೆ ಮಕ್ಕಳೇ ಸಂಚಾರ ಮಾಧ್ಯಮ ಅಂತ ಇದೆ. ಸೊ ಮಾಸ್ ಕಮ್ಯುನಿಕೇಷನ್ ಅಂತೀವಿ. ಅದರಲ್ಲಿ ಸಮಾಚಾರ ಪತ್ರ ಆಗಿರ್ಬೋದು, ಪತ್ರಿಕಾಯೇ, ದೂರಭಾಷಾ, ದೂರದರ್ಶನ, ಇಂಟರ್ನೆಟ್ ಇವೆಲ್ಲವುಗಳು ಸಂಚಾರ ಮಾಧ್ಯಮಕ್ಕೆ ಸಹಾಯಕವಾಗಿವೆ. ದಿನಪತ್ರಿಕೆಗಳು, ಆಮೇಲೆ ಪತ್ರಿಕೆಗಳು, ಮ್ಯಾಗ್ಝಿನ್ಸ್ ಆಗಿರ್ಬೋದು, ತಂತಿ ಆಗಿರ್ಬೋದು, ದೂರದರ್ಶನ ಮತ್ತು ಇಂಟರ್ನೆಟ್ ಇವೆಲ್ಲವುಗಳು ಕೂಡ ಏನು ಮಾಡ್ತಾವಪ್ಪ ಅಂತಂದರೆ ಸಂದೇಶವಾಹನ ಕೆಲಸವನ್ನು ಮಾಡ್ತವೆ. ಇದು ಸಂಚಾರ ಮಾಧ್ಯಮದಲ್ಲಿ. ಇನ್ನು ಎರಡನೇದು ಏನಿದೆಪ್ಪ ಅಂತಂದರೆ ವಿಡಿಯೋ ಕಾನ್ಫರೆನ್ಸ್ ಇದೆ. वीडियो कॉन्फ्रेंस अंदर ಏನಪ್ಪ ಅಂದರೆ एक सभागार जिसमें कई लोगों के साथ 8-10 टीवी के पर्दे पर एक साथ चर्चा होती है. ಒಂದು ಮೀಟಿಂಗ್ ರೂಮ್ ಇರ್ತದೆ, ಸಭಾಗಾರ ಅಂತ ಇರ್ತದೆ. ಅಲ್ಲಿ ಏನಿರ್ತಪ್ಪ ಅಂದರೆ 8 ಏನಿರ್ತಾವೆ ದೂರದರ್ಶನ ಪರದೆಗಳಿರ್ತಾವೆ. ಅಲ್ಲಿ ಕೂತು ಏನು ಮಾಡೋದಪ್ಪ ಅಂದರೆ ಎಟ್ ಅ ಟೈಮ್ ಆಗಿ ನಾವು ಎಲ್ಲರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ನಾವೇನಂತೀವಿ ವಿಡಿಯೋ ಕಾನ್ಫರೆನ್ಸ್ ಅಂತ ಕರಿತೀವಿ. ಇನ್ನು ಮುಂದೆ ಇರ್ತಕ್ಕಂಥದ್ದು ಮಕ್ಕಳೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂತ ಇದೆ. ಇದೇನಪ್ಪ ಅಂತಂದರೆ सूचना प्रौद्योगिकी द्वारा संभाव्य सेवाएं सूचना प्रौद्योगिकी द्वारा प्राप्त कराई जाने वाली सेवाएं. ಸೊ BPO ಕಾಲ್ ಸೆಂಟರ್ ಅಂತ ಕರಿತೀವಿ ನೋಡಿ. ನಾವು ಈಗ ಬೇರೆ ಬೇರೆ ಮೊಬೈಲ್ ಕಂಪನಿಗಳಿಗೆಲ್ಲ ಕರೆ ಮಾಡ್ತೀವಲ್ಲ, ಸೊ ಅದೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂತ ಕರಿತೀವಿ. ಅವೆಲ್ಲವುಗಳು ಕೂಡ ಸೂಚನಾ ಪ್ರೌದ್ಯೋಗಿಕಿ ಮಾಹಿತಿಯ ತಂತ್ರಜ್ಞಾನದ ಮೇಲೆ ಏನು ಮಾಡ್ತಾವಪ್ಪ ಅಂದರೆ ಕೆಲಸವನ್ನು ಮಾಡ್ತವೆ. ಮುಂದೆ ಇರ್ತಕ್ಕಂಥದ್ದು ಮಕ್ಕಳೇ ಕಬಂಧ ಬಾಹ್ಯ ಅಂತಕ್ಕಂಥ ಒಂದು ಶಬ್ದ ಇದೆ. ಸೊ ಕಬಂಧ ಬಾಹ್ಯ ಅಂದರೆ ಏನಪ್ಪ ಅಂದರೆ कबंध नामक एक राक्षस था जिसकी बाहें लंबी होकर कहीं भी पहुंच सकती थी. ಕಬಂಧ ಅಂತಕ್ಕಂಥ ಒಬ್ಬ ರಾಕ್ಷಸ ಹೆಸನು, ಆತನ ಏನು ಬಾವುಗಳು ತೋಳಗಿಳಿದವಲ್ಲ ಅವು ಭಾಳಷ್ಟು ಉದ್ದಿದ್ದವು ಮತ್ತು ಅವು ಎಲ್ಲಿ ಬೇಕಾದಲ್ಲಿ ಹೋಗಿ ಏನಾಗ್ತಿದ್ದಪ್ಪ ಅಂದರೆ ಮುಟ್ತಿದ್ದು. ಕಹಾ ಜಾತ ಹೇ ಕಿ ಜಬ್ ಉಸ್ನೆ ಅಪ್ನಿ ಬಾಹೋ ಮೇ ಶ್ರೀರಾಮ್ ತथा ಲಕ್ಷ್ಮಣ್ ಕೋ ಫಸಾಯ था. ಏನು ಹೇಳ್ತಾರಪ್ಪ ಅಂತಂದರೆ ಕೆಲವೊಂದಿಷ್ಟು ಪ್ರತೀತಿಗಳಿದ್ದಾವೆ, ವದಂತಿಗಳಿದ್ದಾವೆ. ಈತ ತನ್ನ ಬಾಹುಗಳಿಂದ ಏನು ಮಾಡಿದಪ್ಪ ಅಂದ್ರೆ ಶ್ರೀರಾಮ ಮತ್ತು ಲಕ್ಷ್ಮಣನ ಸಹಿತ ಏನು ಮಾಡಿದಪ್ಪ ಅಂದ್ರೆ ಮೋಸ ಮಾಡಿದ್ದ. तब श्रीराम ने उसकी बाहों को काट दिया था. ಆ ಸಮಯದಲ್ಲಿ ಶ್ರೀರಾಮ್ ಏನು ಮಾಡಿದಪ್ಪ ಅಂದರೆ ಈ ಕಬಂಧ ರಾಕ್ಷಸನ ತೋಳುಗಳನ್ನು ಕಟ್ ಮಾಡಿದ್ದ. प्रस्तुत पाठ में इंटरनेट के व्यापक प्रभाव को दिखाने के लिए इन शब्दों का प्रयोग किया गया है. ಆದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಇಂಟರ್ನೆಟ್ ಎಷ್ಟೊಂದು ವ್ಯಾಪಕವಾಗಿ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದಕ್ಕೆ ಸಮನಾರ್ಥಕವಾಗಿ ಕಬಂಧ ಬಾಹ್ಯ ಅಂತಕ್ಕಂಥ ಶಬ್ದವನ್ನು ಇಲ್ಲಿ ಬಳಕೆಯನ್ನು ಮಾಡಿದ್ದಾರೆ. ಸೊ ಐದನೇದಿದೆ ಮಕ್ಕಳೇ ದಿನ ಪ್ರತಿದಿನ ತಕನೀಕಿ ಪರಿವರ್ತನೆ ಹೋತಾ ರೇಗ. ಪ್ರತಿದಿನ ಡೇ ಟು ಡೇ ಏನಾಗ್ತದಪ್ಪ ಅಂದ್ರೆ ತಂತ್ರಜ್ಞಾನದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತದೆ. ಉಸ್ಕೆ ಅನುರೂಪ ಇಂಟರ್ನೆಟ್ ಕ್ಷೇತ್ರ ಮೇ ಬಿ ಪರಿವರ್ತನೆ ಹೋತೆ ಹಿಂಗೆ. ಅದೇ ಅಲ್ಲದೆ ಸೊ ಜೀವನದಲ್ಲಿನೂ ಕೂಡ ಬದಲಾವಣೆ ಆಗುತ್ತೆ, ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗುತ್ತೆ, ಇಂಟರ್ನೆಟ್ನಲ್ಲಿನೂ ಕೂಡ ಬದಲಾವಣೆ ಆಗ್ತಾ ಇದೆ. ಸೊ ಮೊದಲೇ ನಾವುಗಳ 2G ಇತ್ತು, 3G 4G, ಇನ್ನೇ ಕೆಲವೇ ದಿನಗಳಲ್ಲಿ 5Gನೂ ಕೂಡ ಬರ್ಬೋದು. ಈ ಥರನಾಗಿ ಪರಿವರ್ತನೆ ಅನ್ನೋದು ಜಗದ ನಿಯಮ ಆಗೇ ಆಗುತ್ತೆ. ಹೊಸಬರಿದ್ದರೆ ಸ್ಟಡಿ ವಿತ್ ಪರಶುರಾಮ್ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಹೆಚ್ಚು ಹೆಚ್ಚು ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. प्यारे मित्रों, आप सभी को आपका यूट्यूब चैनल स्टडी विद परशुराम में स्वागत है और मैं हूं परशुराम. यह चल रहा है इंटरनेट क्रांति पाठ का दूसरा भाग और चलेंगे पाठ का शुरुआत करेंगे. आप नहीं हो तो कृपया मेरे चैनल को लाइक शेयर सब्सक्राइब करने के लिए न भूलिए. ओके बच्चों, पाठ इस प्रकार है. आज का युग इंटरनेट का युग है. ಅಂದರೆ ಈಗಿನ ಒಂದು ಯುಗ ಏನಂತ ಕರಿತೀವಪ್ಪ ಅಂದ್ರೆ ಈಗಿನ ಜಗತ್ತು ಇಂಟರ್ನೆಟ್ನ ಜಗತ್ತಾಗಿದೆ. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. यानी बड़े बूढ़ों से लेकर चाहे वयस्क हो, बुजुर्ग लोगों से लेकर छोटे बच्चों तक जो इंटरनेट क्रांति का असर इसका अर्थ है कि बच्चों प्रभाव जो इंटरनेट का प्रभाव पड़ा है. ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯೋವೃದ್ಧರವರೆಗೆ ಇವತ್ತು ಇಂಟರ್ನೆಟ್ನ ಒಂದು ಪ್ರಭಾವ ಏನಾಗದಪ್ಪ ಅಂದ್ರೆ ಬಿದ್ದದ. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. ಒಂದು ದಿನ ರೋಹನ್ ಸ್ಕೂಲ್ನಿಂದ ಮರಳಿ ಬರುವಾಗ ಸೊ ಇಂಟರ್ನೆಟ್ನ ಸಂಬಂಧನ ಕುರಿತು ತನ್ನ ಗೆಳೆಯರೊಂದಿಗೆ ಏನು ಒಂದು ಚರ್ಚೆಯನ್ನು ಮಾಡಿರ್ತಾನಲ್ಲ ಅದನ್ನು ಬಂದು ಆತ ಮನೇಲಿರ್ತಕ್ಕಂಥ ತನ್ನ ಬಾಬೂಜಿ ಅಂದ್ರೆ ತಾತನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನು. तब उन्होंने कहा कि इंटरनेट के उपयोग से इंसानी सोच का दायरा बढ़ गया है. ಅವಾಗ ಆ ಬಾಬೂಜಿಯವರ ತಾತ ಏನು ಹೇಳ್ತಾರಪ್ಪ ಅಂದ್ರೆ ಇಂಟರ್ನೆಟ್ನ ಉಪಯೋಗದಿಂದ ಮಾನವತನ ವಿಚಾರ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಇವತ್ತೇನು ಮಾಡಿದ್ಕೊಂಡಿದ್ದಾನೋ ವಿಸ್ತಾರವಾಗಿ ಮಾಡ್ಕೊಂಡಿದ್ದಾನ. और उन्होंने बदली तकनीक के कारण ज़िंदगी की बदले नज़रियों को भी उसे समझाया. ಅಷ್ಟೇ ಅಲ್ಲದೆ ಬದಲಿ ತಕನೀಕಿ ಇವತ್ತು ಬದಲಾಗ್ತಕ್ಕಂಥ ತಂತ್ರಜ್ಞಾನದ ಸಹಾಯದಿಂದ ಜಿಂದಗಿ ಬದಲೇ ನಜ್ರಿ ಅಂದರೆ ನಮ್ಮ ಜೀವನ ಶೈಲಿ ಇವತ್ತು ದೃಷ್ಟಿಕೋನಗಳು ಸಹಿತ ಏನಾಗಕತ್ತವಪ್ಪ ಅಂದ್ರೆ ಬದಲಾಗ್ತಾ ಇದ್ದಾವ ಅನ್ನೋದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಾಬೂಜಿ ರೋಹನ್ಗೆ ತಿಳಿ ಹೇಳ್ತಾರೆ. ಲೇಕಿನ್ ರೋಹನ್ ಇತನೆ ಸೇ ಸಂತುಷ್ಟ ನಹಿ ಹುವಾ. ಆದ್ರೆ ಇಷ್ಟು ಮಾತಿಗೆ ರೋಹನ್ ಏನಾಗಲಿಲ್ಲಪ್ಪ ಅಂದ್ರೆ ಸಂತುಷ್ಟ ಅಂದ್ರೆ ತೃಪ್ತ, ಅದು ಅವನಿಗೆ ತೃಪ್ತಿ ಆಗಲಿಲ್ಲ ಈ ವಿಷಯ. वह इंटरनेट के बारे में विस्तृत जानकारी पाना चाहता था. ಅವನು ಇಂಟರ್ನೆಟ್ನ ಕುರಿತಾಗಿ ಕುಲಂಕುಷವಾಗಿರತಕ್ಕಂಥ ವ್ಯಾಪಕವಾದ ಮಾಹಿತಿಯನ್ನು ತಿಳಿಬೇಕಂತಕ್ಕಂಥ ಹಂಬಲ ರೋಹನ್ನಲ್ಲಿ ಇತ್ತು.
बाबूजी इतना ही जानते थे कि इंटरनेट एक तरह से ವಿಶ್ವವ್ಯಾಪಿ ಕಂಪ್ಯೂಟರ್ का ಅಂತರ್ಜಾಲ है। ಸೊ ಬಾಬೂಜಿಗೆ ಇಂಟರ್ನೆಟ್ ಅಂದರೆ ಏನು ಗೊತ್ತಿತ್ತಪ್ಪ ಅಂದ್ರೆ ಇದು ಒಂದು ಥರನಾಗಿರ್ತಕ್ಕಂಥ ವಿಶ್ವವ್ಯಾಪಿ ಕಂಪ್ಯೂಟರ್ಗಳ ಒಂದು ಅಂತರ್ಜಾಲ ಅಂತ ಮಾತ್ರ ಅವರು ಏನು ಮಾಡ್ಕೊಂಡಿದ್ರಪ್ಪ ಅಂದರೆ ತಿಳ್ಕೊಂಡಿದ್ರು। जिसकी वजह से पूरे विश्व का विस्तार एक गांव का सा छोटा हो गया है। ಇದರಿಂದ ಇಡೀ ವಿಶ್ವ ಏನಾಗದಪ್ಪ ಅಂದ್ರೆ ಒಂದು ಚಿಕ್ಕ ಹಳ್ಳಿಯಾಗಿ ಪರಿವರ್ತನೆಯಾಗಿದೆ ಇಂಟರ್ನೆಟ್ನ ಸಹಾಯದಿಂದ। इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे। ಅಷ್ಟೇ ಅಲ್ಲದೆ ಸೊ ಇನ್ನೂ ನೀನು ಹೆಚ್ಚಿಗೆ ಏನಾದರೂ ತಿಳ್ಕೊಬೇಕಾಗಿತ್ತಂದ್ರೆ ರೋಹನ್ ಏನು ಮಾಡು, ನಿಮ್ಮ ಶಾಲೆ ಒಳಗೆ ಕಂಪ್ಯೂಟರ್ ಶಿಕ್ಷಕರಿದ್ರಲ್ಲ ಆ ಕಂಪ್ಯೂಟರ್ ಶಿಕ್ಷಕರಿಂದ ನೀನು ಏನು ಮಾಡು, ಕೇಳಿ ವಿಚಾರವನ್ನು ಪಡಿ ಅಂತ ಬಾಬೂಜಿ ಅವರು ರೋಹನ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ತಿಳಿ ಹೇಳ್ತಾರೆ। ಮುಂದೆ ಇದೆ, दूसरे दिन रोहन अपने कंप्यूटर शिक्षक के बारे में क्लास में प्रश्न पूछता है। ಸೊ ಮರುದಿನ ಏನು ಮಾಡ್ತಾರಪ್ಪ ಅಂದ್ರೆ ರೋಹನ್ ತಮ್ಮ ಶಾಲೆಯ ಕಂಪ್ಯೂಟರ್ ಶಿಕ್ಷಕರ ಕುರಿತು ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ। ಅವಾಗ ರೋಹನ್ ಏನು ಕೇಳ್ತಾನಂದರೆ, ಸರ್ ಇಂಟರ್ನೆಟ್ का मतलब क्या है, इससे किस प्रकार की क्रांति हुई है। ಹಾಗಾದರೆ ಸರ್ ಇಂಟರ್ನೆಟ್ನ ಅಂದರೆ ಏನು, ಇದರಿಂದ ಯಾವ ತನಾಗಿ ಕ್ರಾಂತಿ ಆಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾನೆ ರೋಹನ್। ಅವಾಗ ಸರ್ ಏನು ಹೇಳ್ತಾರಪ್ಪ ಅಂದ್ರೆ, ಬಡ ಅಚ್ಚಾ ಸವಾಲ್, ಇದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ। सुनो, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है। ಹಾಗಾದ್ರೆ ಇಂಟರ್ನೆಟ್ನ ವ್ಯಾಪಕ ಅರ್ಥ ಅದು ಬ್ರಾಡ್ ಆಗಿರ್ತಕ್ಕಂಥ ಮೀನಿಂಗ್ ಏನಪ್ಪ ಅಂದ್ರೆ ಅನಗಿನತ್ ಅಂದ್ರೆ ಅಸಂಖ್ಯಾತ, ಇನ್ಫಿನಿಟ್ ಅಂತ ಕರಿತೀವಿ। ಅಸಂಖ್ಯಾತ ಕಂಪ್ಯೂಟರ್ಗಳ ಕೈ ಅಂತರ್ಜಾಲಕ ಅಂದರೆ ಕೆಲವು ಅಂತರ್ಜಾಲಗಳನ್ನು ಒಂದರಿಂದ ಇನ್ನೊಂದಕ್ಕೆ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಒಂದು ಬೃಹದ್ದಾಗಿರ್ತಕ್ಕಂಥ ಜಾಲವನ್ನು ನಾವೇನಂತ ಕರಿತೀವಿ, ಅಂತರ್ಜಾಲ ಅಂತ ಕರಿತೀವಿ। ಇಂಟರ್ನೆಟ್ ಇದು ಮುಖ್ಯತಃ ಇಂಗ್ಲೀಷ್ ಶಬ್ದ, ಅಂತರ್ಜಾಲ ಅನ್ನೋದು ಕನ್ನಡ ಮತ್ತು ಹಿಂದಿಯಲ್ಲಿನೂ ಕೂಡ ನಾವು ಇದನ್ನು ಅಂತರ್ಜಾಲನಂತೆ ಕರಿತೀವಿ। ಇದು ಇಂಟರ್ನೆಟ್ನ ಡೆಫಿನಿಷನ್ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು। आज इंसान के लिए खान पान जितना ज़रूरी है इंटरनेट भी उतना ही आवश्यक बन गया है। ಅಷ್ಟೇ ಅಲ್ಲದೆ ಪ್ರಸ್ತುತವಾಗಿ ಮನುಷ್ಯನಿಗೆ ಇವತ್ತು ಎಷ್ಟೊಂದು ಊಟ ಮತ್ತು ತಿನಿಸು ಎಷ್ಟು ಅವಶ್ಯಕವಾಗಿದೆ ಅಲ್ಲ, ಅಷ್ಟೇ ಇಂಟರ್ನೆಟ್ನ ಬಳಕೆಯೂ ಕೂಡ ಅತಿ ಅವಶ್ಯವಾಗಿದೆ ಅಂತಕ್ಕಂಥದ್ದು ರೋಹನ್ ಕೇರ್ತಕ್ಕಂಥ ಪ್ರಶ್ನೆಗೆ ಸರ್ ಉತ್ತರ ಕೇಳ್ತಾರೆ, ರೋಹನ್ ಇಂಟರ್ನೆಟ್ ಬಗ್ಗೆ ಕೇರ್ತಕ್ಕಂಥದ್ದು। ಹಾಗಾದರೆ ಅಜಿತ್ ಏನು ಕೇಳ್ತಾನಪ್ಪ ಅಂದ್ರೆ, ವಹ ಕೈಸೆ ಸರ್, ಹಾಗಾದರೆ ಇದೆಲ್ಲ ಕ್ರಾಂತಿ ಇಂಟರ್ನೆಟ್ ಇಷ್ಟೆಲ್ಲ ಒಂದು ಅವಶ್ಯಕ ಇದೆ, ಮನುಷ್ಯನಿಗೆ ಊಟ ನೀರು ಎಷ್ಟು ಬೇಕಲ್ಲ ಅಷ್ಟೇ ಅವಶ್ಯಕತೆ ಇದ್ದಾಗ ಸೊ ಇಂಟರ್ನೆಟ್ನ ಅವಶ್ಯಕತೆ ಅಂದ್ರೆ ಅದು ಹೇಗೆ ಅಂತಕ್ಕಂಥ ಅಜಿತ್ ಕೇಳ್ತಕ್ಕಂಥ ಪ್ರಶ್ನೆಗೆ ಸರ್ ಉತ್ತರ ಹೇಳ್ತಾರೆ। ಏನು ಹೇಳ್ತಾರಪ್ಪ ಅಂತಂದ್ರೆ, कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी। ಅಂದರೆ ಕೆಲವು ವರ್ಷಗಳ ಹಿಂದೆ ನಮ್ಮದೇ ಆಗಿರ್ತಕ್ಕಂಥ ರಿಶ್ತೆದಾರ್ ಅಂದರೆ ಸಂಬಂಧಿಕರು, ದೋಸ್ತ್ ಅಂದರೆ ಗೆಳೆಯರು, ಆ ರಿಶ್ತೆದಾರ್ ಮತ್ತು ಸಂಬಂಧಿಕರಿಗೆ ಯಾವುದಾದ್ರೂ ಖಬರ್ ಅಂದರೆ ವಿಷಯ, ಸೊ ಏನಾದರೂ ನಾವು ವಿಷಯವನ್ನು ಮುಟ್ಟಿಸ್ಬೇಕಾದ್ರೆ ನಾವು ಚಿಟ್ಟಿ ಲಿಖನಿ ಪಡ್ತಿತ್ತು ಯಾ ದೂರ ಭಾಷಾ का उपयोग करना पड़ता था। ಒಂದನೇದು ಪತ್ರಗಳನ್ನು ಬರಿಬೇಕಾಗಿತ್ತು, ಇಲ್ಲಾಂದ್ರೆ ದೂರ ಭಾಷಾ ಅಂದರೆ ತಂತಿ ಟೆಲಿಗ್ರಾಮನ್ನು ನಾವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಮಾಡ್ತಿತ್ತು। इससे समय और पैसे दोनों का अधिक व्यय होता था। ಸೊ ಆ ಚಿಟ್ಟಿ ಬರೆಯೋದ್ರಿಂದ ಮತ್ತು ದೂರ ಭಾಷೆ ಉಪಯೋಗ ಮಾಡೋದ್ರಿಂದ ಸಮಯದನೂ ಕೂಡ ವ್ಯಯ ಆಗ್ತದೆ ಮತ್ತು ಹಣದ ಕೂಡ ವ್ಯಯ ಆಗ್ತದೆ। लेकिन इंटरनेट द्वारा पल भर में बिना ज़्यादा खर्च किए ही भेज सकते हैं। ಆದರೆ ಇಂಟರ್ನೆಟ್ನ ಸಹಾಯದಿಂದ ಏನು ಮಾಡ್ಬೋದು ನಾವು, ಪಲ್ ಭರ್ ಅಂದರೆ ಕ್ಷಣ ಮಾತ್ರದಲ್ಲಿ ನಾವೇನು ಮಾಡ್ಬೋದು, ಬಿನಾ ಜಾದ ಖರ್ಚು ಹೆಚ್ಚು ಹಣದ ಬಳಕೆ ಮಾಡಲಾರ್ದೇನೆ ನಾವೇನು ಮಾಡ್ಬೋದಪ್ಪ ಅಂದ್ರೆ ಕಳಿಸ್ಬೋದು। ಈ ಒಂದು ಇಮೇಜ್ದಲ್ಲಿ ನಾವು ಕೊಟ್ಟಿದ್ದಾರೆ, ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರಪ್ಪ ಅಂದರೆ ಪತ್ರಗಳನ್ನು ಬರೀತಕ್ಕಂಥದ್ದು, ದೂರ ಭಾಷೆಗಳನ್ನು ಮಾಡ್ತಕ್ಕಂಥದ್ದು, ಈ ಟೆಲಿಗ್ರಾಮ್ಗಳನ್ನು ಮಾಡ್ತಕ್ಕಂಥದ್ದು, ಸೊ ಇವೆಲ್ಲವುಗಳು ಕೂಡ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದವು। ಇದು ಹೆಚ್ಚು ಸಮಯವನ್ನು ಹಿಡಿತಿದ್ದು ಮತ್ತು ಅಧಿಕ ಖರ್ಚನ್ನು ಸಹಿತನೂ ಆಗ್ತಿತ್ತು। ಆದರೆ ಇಂಟರ್ನೆಟ್ನ ಸಹಾಯದಿಂದ ನಮಗೆ ಹಣನೂ ಉಳಿತಾಯವಾಗ್ತದೆ, ಆಮೇಲೆ ಸಮಯನೂ ಕೂಡ ಉಳಿತಾಯ ಆಗ್ತದೆ। ಹಾಗಾದರೆ ಇಂಟರ್ನೆಟ್ನ ಸಹಾಯದಿಂದ ಏನೆಲ್ಲ ಕಳಿಸ್ಬೋದು ಅನ್ನೋದನ್ನು ಹೇಳಿದ್ದಾರೆ। इसमें कोई भी विचार, स्थिर चित्र, वीडियो को दुनिया के किसी भी कोने में भेजना मुमकिन हो गया है। ನಾವು ಇಂಟರ್ನೆಟ್ನ ಸಹಾಯದಿಂದ ವಿಚಾರ ಅಂದರೆ ಮೆಸೇಜ್ ಸಂದೇಶ ಅಂತೀವಿ, ಸ್ಥಿರ ಚಿತ್ರ ಅಂದರೆ ಇಮೇಜ್ಗಳು ಫೋಟೋಗಳಂತೀವಿ, ವಿಡಿಯೋಗಳನ್ನು, ಸೊ ಅಷ್ಟೇ ಅಲ್ಲದೆ ಈ ವಿಡಿಯೋ ಸುರುಳಿಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಮುಮ್ಕಿನ್ ಅಂದರೆ ಆಸಾನ್, ಸೊ ಕಳಿಸುವುದು ತುಂಬ ಸರಳ ಆಗಿಬಿಟ್ಟಿದೆ। तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो। ಬರೀ ಒಂದಿಷ್ಟು ವಿಷಯ ಒಂದು ಫೋಟೋ ವಿಡಿಯೋ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪೂರೇ ಏಕ್ ಪುಸ್ತಕಾಲಯಕ್ಕೆ ಕಿತಾಬ್, ಪುಸ್ತಕಾಲಯ ಅಂದರೆ ಲೈಬ್ರರಿಯ ಒಂದು ಪುಸ್ತಕವನ್ನು ಸಹಿತ ನಾವೇನು ಮಾಡ್ಬೋದು, ಕಡಿಮೆ ಸಮಯದಲ್ಲಿ ನಾವೇನು ಮಾಡ್ಬೋದಪ್ಪ ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ಕಳಿಸ್ಬೋದು। ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ का महत्वपूर्ण अंग बन गया है। ಸೊ ಈ ಇಂಟರ್ನೆಟ್ ಏನಾಗದಪ್ಪ ಅಂದರೆ ಮಾನವನ ಆಧುನಿಕ ಜೀವನ ಶೈಲಿಯ ಒಂದು ಅವಿಭಾಜ್ಯ ಅಂಗವಾಗಿ ಬದಲಾಗಿದೆ। ಶಾಯದ್ इसके बिना सूचना व संचार दोनों ही क्षेत्र ठप पड़ जाते हैं। ಇನ್ ಕೇಸ್ ಎಲ್ಲಾದರೂ ಕೂಡ ಇಂಟರ್ನೆಟ್ ಇರಲಿಲ್ಲ ಅಂದ್ರೆ ಸೂಚನಾ ಮತ್ತು ಸಂಚಾರ ಅಂದರೆ ಮಾಹಿತಿ ಮತ್ತು ಸಂವಹನ ಇವೆರಡೂ ಕ್ಷೇತ್ರ ಏನಾದವಪ್ಪ ಅಂದ್ರೆ ಟಪ್ ಪಡ್ ಜಾತೆ ಅಂದರೆ ಬಂದ್ ಆಗ್ತಾವೆ। ಯಾಕಂದರೆ ಫಾಸ್ಟಾಗಿ ಕಮ್ಯುನಿಕೇಷನ್ ಆಗ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಫಾಸ್ಟಾಗಿ ಇನ್ಫಾರ್ಮೇಷನ್ ಶೇರಿಂಗ್ ಆಗ್ತಕ್ಕಂಥದ್ದು, ಅವೆಲ್ಲವೂ ಕೂಡ ಇಂಟರ್ನೆಟ್ ಅತಿ ಅವಶ್ಯಕವೇ
ಆಗಿದೆ. ಇದು ಇತ್ತು ಮಕ್ಕಳೇ ಸೂಚನಾ ಮತ್ತು ಸಂಚಾರಕ್ಕೆ ಕ್ಷೇತ್ರ. ಈ ಪ್ಯಾರಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಸೂಚನಾ ವ ಸಂಚಾರ. ಸೂಚನಾ ಮತ್ತು ಸಂಚಾರ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಬಗ್ಗೆ ಬರೀರಿ ಅಂದಾಗ ಈ ಪ್ಯಾರಾಗ್ರಾಫ್ ಬರಿಬೇಕು. ಆಮೇಲೆ ನೆಕ್ಸ್ಟ್ ನೋಡೋಣ ಮುಂದೆ ಏನಿದೆ ಅಂತಂದರೆ ಇಂಟರ್ನೆಟ್ನ. ಸರ್ ಇಂಟರ್ನೆಟ್ ದ್ವಾರ ಅವ್ರ ಕೋನ್ಸಿ ಮದತ್ ಮಿಲ್ತಿ ಹೇ. ಇಲ್ಲಿ ನೇಹಾ ಮತ್ತೊಂದು ಕ್ವಶನ್ ಕೇಳ್ತಾಳೆ, ಏನಪ್ಪ ಅಂತಂದ್ರೆ ಇಂಟರ್ನೆಟ್ನದಿಂದ ಮತ್ತೇನೆಲ್ಲ ನಮಗೆ ಸಹಾಯಕ, ಮದತ್ ಅಂದ್ರೆ ಸಹಾಯತ ಇದೆ ಅಂತದ್ದು. ಏನು ಹೇಳಿದಾರೆ ಅಂದರೆ ಇಂಟರ್ನೆಟ್ ದ್ವಾರ ಹಮ್ ಘರ್ ಬೇಟೆ ಬೇಟೆ ಖರೀದಾರಿ ಕರ್ ಸಕ್ತೆ ಹೇ. ಸೊ ಇಂಟರ್ನೆಟ್ನ ಸಹಾಯದಿಂದ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡು ಖರೀದಾರಿಯನ್ನು ಮಾಡ್ಬೋದು. ಸೊ ಇದನ್ನೇ ನಾವು ಇ ಕಾಮರ್ಸ್ ಅಂತ ಕರಿತೀವಿ. ಏನಂತೀವಿ? ಇ ಕಾಮರ್ಸ್, ಇ ವಾಣಿಜ್ಯ. ಕೊಯ್ ಬಿ ಬಿಲ್ ಭರ್ ಸಕ್ತೆ ಹೇ. ಅಷ್ಟೇ ಅಲ್ಲದೆ ವಸ್ತುಗಳನ್ನು ಕೊಂಡುಕೊಳ್ಳುವುದರ ಜೊತೆಗೆ ಯಾವುದೇ ಈಗ ನಾವು ಫೋನ್ಪೇದಿಂದ ರಿಚಾರ್ಜ್ ಮಾಡ್ಬೋದು, ಎಸ್ಕಾಮ್ ಬಿಲ್ಗಳನ್ನು ಕಟ್ಬೋದು, ನಳದ ಬಿಲ್ ಕಟ್ಬೋದು, ಮೊಬೈಲ್ ಕರೆನ್ಸಿ, ಈ ಥರನಾಗಿ ರೈಲ್ ಟಿಕೆಟ್ಗಳಿಗೆ ಎಲ್ಲವೂ ಕೂಡ ನಾವು ಬಿಲ್ಗಳನ್ನು ತುಂಬಬಹುದು. इससे दुकान जाने और लाइन में घंटों खड़े रहने का समय बच सकता है. ಇದರಿಂದ ಏನಾಗ್ತೈತಪ್ಪ ಅಂದರೆ ಸೊ ದುಕಾನ್ ಜಾನೆ ಅಂಗಡಿಗಳಿಗೆ ಹೋಗೋದಾಗಲಿ ಮತ್ತು ಹೋದ್ರೂ ಕೂಡ ಸಾಲಿನಲ್ಲಿ ನಿಂತು ಸಮಯಗಳನ್ನು ಕಳೆಯೋದ್ರಿಂದ ಒಂದು ಉಳಿತಾಯ ಸೊ ಇಂಟರ್ನೆಟ್ನಿಂದ ಆಗ್ತಾ ಇದೆ. इंटरनेट बैंकिंग द्वारा दुनिया की किसी भी जगह चाहे जितनी भी रकम भेजी जा सकती है. ಎರಡನೇ ಇಂಟರ್ನೆಟ್ನ ಫಾಯ್ದೆ ಏನಪ್ಪ ಅಂದ್ರೆ ಅದನ್ನು ಇ ಬ್ಯಾಂಕಿಂಗ್ ಅಂತ ಕರಿತೀವಿ. ಇದರಿಂದ ಜಗತ್ತಿನ ಯಾವುದೇ ಮೂಲೆಗೆ ನಾವು ಎಷ್ಟು ಬೇಕಾದಷ್ಟು ಹಣಗಳನ್ನು ಕ್ಷಣ ಮಾತ್ರದಲ್ಲಿನೂ ಕೂಡ ನಾವೇನು ಮಾಡ್ಬೋದು, ಕಳಿಸ್ಬೋದು. ಸೊ ಇಲ್ಲಿ ನಾನು ಸೂಚನಾ ಮತ್ತು ಸಂಚಾರ ಕ್ಷೇತ್ರದ ಒಂದು ಹೇಳಿದ್ದೀನಿ, ಎರಡನೇದು ಇ ಬ್ಯಾಂಕಿಂಗ್ ಹೇಳಿದ್ದೀನಿ, ಆಮೇಲೆ ಇ ಕಾಮರ್ಸ್ ಹೇಳಿದ್ದೀನಿ. ಸೊ ಇಷ್ಟು ಈ ಒಂದು ಇದರಲ್ಲಿರ್ತಕ್ಕಂಥದ್ದು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ವಿಡಿಯೋಗಳು ಇಂಪಾರ್ಟೆಂಟ್ ಇದ್ದಾವೆ, ಸ್ವಲ್ಪ ಕ್ಲಿಯರಾಗಿ ನೋಡಿ ವಿಷಯವನ್ನು ಮನದಟ್ಟು ಮಾಡಿ ಪುಸ್ತಕಗಳನ್ನು ಸಹಿತ ಓದೋದನ್ನು ಬಿಡಬೇಡಿ. ಓಕೆ, ಸಿಗುವ ಮುಂದಿನ ವಿಡಿಯೋದಲ್ಲಿ. प्यारे बच्चों, आप सभी को आपका यूट्यूब चैनल स्टडी विद परशुराम में स्वागत है और मैं हूं परशुराम. यह इंटरनेट क्रांति का तीसरा भाग और इससे पहले 57 वीडियोस मेरे यूट्यूब चैनल पर जुड़े हैं बच्चों. आप ज़रूर देखना और फ़ायदा उठाना. नए हो तो मेरे चैनल को लाइक शेयर सब्सक्राइब करने के लिए न भूलिए. ओके, और जैसे पाठ की शुरुआत करेंगे बच्चों, इस पर है शिक्षक कहते हैं वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. यानी बच्चों एक वीडियो कॉन्फ्रेंस है ना, वीडियो कॉन्फ्रेंस होता है, एक जगह पर बैठा जाता है और एक जगह पर बैठकर वहाँ पर दुनिया के कई जगह के यानी दुनिया में कई जगह के प्रतिनिधियों के साथ वहाँ पर 8-10 दूरदर्शन के पर्दे के साथ हम क्या कर सकते हैं कि चर्चा कर सकते हैं. ವಿಡಿಯೋ ಕಾನ್ಫರೆನ್ಸ್ ಅಂದರೆ ಏನಪ್ಪ ಅಂದರೆ ಒಂದೇ ಸ್ಥಾನದಲ್ಲಿ ಕುಳಿತುಕೊಂಡು ಏನು ಮಾಡ್ಬೋದು, 8-10 ದೂರದರ್ಶನಗಳ ಪರದೆಗಳ ಸಹಾಯದಿಂದ ಬೇರೆ ದೇಶದಲ್ಲಿರ್ತಕ್ಕಂಥ ಪ್ರತಿನಿಧಿಗಳ ಸಹಾಯದಿಂದ ನಾವು ವಿಚಾರ ವಿನಿಮಯವನ್ನು ಮಾಡ್ಬೋದು. एक ही कमरे में बैठकर विभिन्न देशों में रहने वाले लोगों के साथ ವಿಚಾರ ವಿನಿಮಯ कर सकते हैं. ಅಂದರೆ ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ನಾವು ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಜನರ ಜೊತೆ ವಿಚಾರ ವಿನಿಮಯನ ಮಾಡಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ತುಂಬಾ ಸಹಕಾರಿ ಇದೆ. ಇದನ್ನು ಪ್ರತಿ ಸರಿ ಪರೀಕ್ಷೆಗೆ ಕೇಳ್ತಾರೆ, ಕಾಲ್ಪನಿಕ ಸಭಾಗಾರ ಅಂತಲೂ ಕರೀತಾರೆ. ಇದನ್ನು ನೆನಪಿನ ಇಟ್ಕೊಳ್ಬೇಕು. ಏನು, एक ही कमरे में दुनिया के अन्य देशों में रहने वाले प्रतिनिधियों के साथ 8-10 दूरदर्शन के पर्दे के साथ चर्चा करना ही ವಿಡಿಯೋ ಕಾನ್ಫರೆನ್ಸ್ कहा जाता है. ಮುಂದೆ ಇದೆ ಮಕ್ಕಳೇ, ಅವಾಗ ಅಂಜಲಿ ಒಂದು ಪ್ರಶ್ನೆ ಕೇಳ್ತಾಳೆ, ಸರ್ ಇಂಟರ್ನೆಟ್ಗೆ ಸಹಾಯತಾ ಸೆ ಬೇರೋಜ್ಗಾರಿ ಮಿಟಾ ಸಕ್ತೆ ಹೇ. ಬೇರೋಜ್ಗಾರಿ ಅಂದರೆ ನಿರುದ್ಯೋಗ. ಸರ್ ನಾವು ಇಂಟರ್ನೆಟ್ನ ಸಹಾಯದಿಂದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೋದೇನಂತ ಅಂಜಲಿ ಕೇಳೋಣ. ಅವಾಗ ಸರ್ ಏನು ಹೇಳ್ತಾರಪ್ಪ ಅಂದ್ರೆ, जी ज़रूर, ಹೌದು ಅವಶ್ಯ. भारत में IT इंफॉर्मेशन टेक्नोलॉजी और ITS इंफॉर्मेशन टेक्नोलॉजी एनेबल्ड सर्विसेज संस्थाओं का प्रवेश इंटरनेट से ही संभव हुआ है. ಭಾರತದಲ್ಲಿ IT ಮತ್ತು ITS ಈ ಎರಡು ಸಂಸ್ಥೆಗಳಿದಾವಲ್ಲ, ಈ ಎರಡು ಸಂಸ್ಥೆಗಳು ಇಂಟರ್ನೆಟ್ದಿಂದನೇ ಏನು ಮಾಡ್ತಾವಪ್ಪ ಅಂದರೆ ಕೆಲಸವನ್ನು ಮಾಡ್ತಾವೆ. इनसे अनगिनत लोगों को रोज़गार मिला है और हमारे देश के ही नहीं कई देशों की आर्थिक स्थिति में सुधार लाया है. ಸೊ ಈ IT ಮತ್ತು ITSಗಳು ಏನು ಮಾಡಿದಾವಪ್ಪ ಅಂದ್ರೆ, ಒಂದನೇದು ಅನಗಿನತ್ ಅಂದರೆ ಅಸಂಖ್ಯಾತ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿವೆ. ಎರಡನೇದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆಯನ್ನು ಮಾಡಿದ್ದಾವೆ IT ಮತ್ತು ITS. ಸೊ ಇದು ನೆನಪಿನ ಇಟ್ಕೊಳ್ತಕ್ಕಂಥದ್ದು. ಜೈಸೆ ಇಂಟರ್ನೆಟ್ के सहायता से बेरोजगारी मिटा सकते हैं और इंटरनेट के सहायता से ही IT और ITS संस्थाएं चल रही है और इससे अनगिनत लोगों को रोज़गार भी मिला है और साथ साथ देश की आर्थिक स्थिति में भी सुधार आया है. ಇಂಟರ್ನೆಟ್ನ ಸಹಾಯದಿಂದ ನಿರುದ್ಯೋಗ ಸಮಸ್ಯೆಯನ್ನು ನಾವು ಹೋಗಲಾಡಿಸಬಹುದು. ಏಕೆಂದರೆ ಇಂಟರ್ನೆಟ್ನ ಸಹಾಯದಿಂದನೇ IT ಮತ್ತು ITS ಸಂಸ್ಥೆಗಳು ಕೆಲಸವನ್ನು ಮಾಡ್ತವೆ. ಈ ಸಂಸ್ಥೆಗಳು ಅಸಂಖ್ಯಾತ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವುದಲ್ಲದೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೇನೂ ಕೂಡ ಕೆಲಸವನ್ನು ಮಾಡಿದ್ದಾವೆ. ಸೊ ಮುಂದೆ ಅಮೋದ್ ಒಂದು ಪ್ರಶ್ನೆ ಕೇಳ್ತಾನೆ, ಸೋಷಿಯಲ್ ನೆಟ್ವರ್ಕಿಂಗ್ ಶಬ್ದ ಕಹಿ ಪಡಾತಾ ಇಸ್ಕಾ ಅರ್ಥ ಕ್ಯಾ ಹೇ. ಅವಾಗ ಅಮೋದ್ ಏನು ಕೇಳ್ತಾನಪ್ಪ ಅಂದ್ರೆ, ಸರ್ ನಾನು ಸೋಷಿಯಲ್ ನೆಟ್ವರ್ಕಿಂಗ್ ಅಂತಕ್ಕಂಥ ಶಬ್ದವನ್ನು ಎಲ್ಲೋ ಓದಿದ್ದೀನಿ, ಅದ್ರ ಸ್ವಲ್ಪ ಅರ್ಥ ಹೇಳ್ರಿ ಅಂತ ಕೇಳ್ತಾನೆ.
ಇವಾಗ ಶಿಕ್ಷಕರು ಏನು ಹೇಳ್ತಾರಪ್ಪ ಅಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಖೋಜ್ ಅಂದ್ರೆ ಅನ್ವೇಷಣೆ ಸಂಶೋಧನೆ. ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದು ಒಂದು ಭಾಳಷ್ಟು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಅನ್ವೇಷಣೆಯಾಗಿದೆ. जिसने दुनिया भर के लोगों को एक जगह पर ला खड़ा कर दिया है. ಇದೇ ಸೋಷಿಯಲ್ ನೆಟ್ವರ್ಕಿಂಗ್ ಏನು ಮಾಡಿದಪ್ಪ ಅಂದ್ರೆ ಜಗತ್ತಿನ ಎಲ್ಲ ಜನರನ್ನು ಒಂದೇ ಕಡೆ ತಂದು ಸೇರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾವೆ. सोशल नेटवर्किंग के कई साइट्स है जैसे फेसबुक, आर्कुट, ट्विटर, लिंक्डइन आदि. ಈ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಕೆಲವೊಂದಿಷ್ಟು ಸೈಟ್ಗಳನ್ನು ಕಾಣ್ತೀವಿ. ಅವು फेसबुक ಇದೆ, आर्कुट ಇದೆ, ट्विटर ಇದೆ, लिंक्डइन आदि. इन साइटों के कारण देश विदेशों के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्र हमारे समाज पर पड़ रहा है. ಈ ಸೈಟ್ಗಳ ಸಹಾಯದಿಂದ ಏನು ಮಾಡೋಕತ್ತೈತಪ್ಪ ಅಂದ್ರೆ ದೇಶ ವಿದೇಶದಲ್ಲಿರ್ತಕ್ಕಂಥ ಜನರ ಇರುವಿಕೆ ಆಗಿರ್ಬೋದು, ಅವರ ವೇಷಭೂಷಣ ಆಗಿರ್ಬೋದು, ಅವರ ಆಹಾರ ಪದ್ಧತಿ ಆಗಿರ್ಬೋದು, ಅವರ ಸಂಸ್ಕೃತಿ ಮತ್ತು ಕಲೆಯ ಪ್ರಭಾವ ಶೀಘ್ರ ಅಂದರೆ ಬೇಗಷ್ಟು ಬೇಗ ಏನಾಗತ್ತಪ್ಪ ಅಂದ್ರೆ ನಮ್ಮ ಸಮಾಜದ ಮೇಲೆ ಬೀಳಿಕತ್ತಿದೆ. ಇದು ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಆಮೋದ್ ಕೇಳ್ತಕ್ಕಂಥ ಪ್ರಶ್ನೆಗೆ ಸರ್ ಕೊಟ್ಟಿರ್ತಕ್ಕಂಥ ಉತ್ತರ. ಮುಂದೆ ಇದೆ बच्चों इतना ही नहीं, भारत जैसे प्रगतिशील राष्ट्र ई गवर्नेंस द्वारा बदलाव लाने की कोशिश कर रहे हैं. ಎಂದೊತ್ತು ಭಾರತದಂಥ ಪ್ರಗತಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನು ಮಾಡೋಕತ್ತವಪ್ಪ ಅಂದ್ರೆ ಈ ಗವರ್ನೆನ್ಸ್ ಅನ್ನೋದನ್ನು ಏನೈತೆ ಅವ್ರು ಮುಂದೆ ಹೇಳಿದ್ದಾರೆ, ಅದರ ಸಹಾಯದಿಂದ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾವೆ. ಹಾಗಾದ್ರೆ ರಜತ್ ಕೇಳ್ತಾನು, ಸರ್ ಈ ಗವರ್ನೆನ್ಸ್ ಅಂದ್ರೆ ಏನು? ಅವಾಗ ಸರ್ ಹೇಳ್ತಾರೆ ಈ ಗವರ್ನೆನ್ಸ್ ಅಂದ್ರೆ ಏನಪ್ಪ ಅಂದರೆ ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जाता है. ಈ ಗವರ್ನೆನ್ಸ್ ಸಹಾಯದಿಂದ ಏನಾಗ್ತೈತಪ್ಪ ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳ ವಿವರಣೆ ಆಗಿರ್ಬೋದು, ಕಾಗದ ಪತ್ರಗಳಾಗಿರ್ಬೋದು, ಸರ್ಕಾರಿ ಆದೇಶಗಳು ಯಥಾವತ್ ಅಂದ್ರೆ ಅದು ಹೇಗಿದೆಯೋ ಹಾಗೆ ಜನರನ್ನು ಸೂಚಿತ ಸಮಯದಲ್ಲಿ ಒಂದು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನಂತ ಕರೀತಾರಪ್ಪ ಅಂದ್ರೆ ಈ ಗವರ್ನೆನ್ಸ್ ಅಂತ ಕರೀತಾರೆ. ಸೊ ಈ ಗವರ್ನೆನ್ಸ್ದಿಂದ ಏನಾಗ್ತೈತಪ್ಪ ಅಂದ್ರೆ ಪ್ರಶಾಸನ ಪಾರದರ್ಶಿ, ಆಡಳಿತದಲ್ಲಿ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಡ್ಮಿನಿಸ್ಟ್ರೇಷನ್ನ ದಲ್ಲಿ ಮಾಡ್ತದೆ. ಇದರಿಂದ ಭ್ರಷ್ಟಾಚಾರ ಮತ್ತು ಕೆಲಸದಲ್ಲಿ ವಿಳಂಬತೆ ಆಗೋದಿಲ್ಲ. ಓಕೆ, ಮುಂದೆ ಆದೇಶ ಕೇಳ್ತಾನು. ಆದೇಶ ಏನಪ್ಪ ಅಂದ್ರೆ ಸರ್ ತಬ್ ತೋ ಇಂಟರ್ನೆಟ್ ಸಮಾಜ ಕೆ ಲಿಯೆ ಬಹುತ್ ಬಡಾ ವರದಾನೆ. ಇಷ್ಟೆಲ್ಲ ಆದ ನಂತರ ಅವಾಗ ಆದೇಶ ಏನು ಹೇಳ್ತಾನು, ಹಾಗಾದರೆ ಇಂಟರ್ನೆಟ್ ನಮ್ಮ ಸಮಾಜಕ್ಕೆ ಭಾಳಷ್ಟು ಒಂದು ದೊಡ್ಡದಾಗಿರ್ತಕ್ಕಂಥ ವರದಾನವಾಗಿದೆ ಅಂತ ಹೇಳ್ತಾನೆ. ಆವಾಗ ಮತ್ತು ಶಿಕ್ಷಕರು ಹೇಳ್ತಾರೆ, ಏನು ಹೇಳ್ತಾರು, ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನೆ. ಇಂಟರ್ನೆಟ್ ನಿಜವಾಗ್ಲೂ ಕೂಡ ನಮಗೆ ವರದಾನವಿದೆ. ಉಸ್ನೆ ಜೀವನ ಕೆ ಹರ್ ಕ್ಷೇತ್ರ ಮೇ ಅಪ್ನಾ ಕಮಾಲ್ ದಿಖಾಯಾ ಹೇ. ಅಂದರೆ ಅದು ನಮ್ಮ ಜೀವನದಲ್ಲಿನ ಪ್ರತಿಯೊಂದು ಕ್ಷೇತ್ರದಲ್ಲಿನೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಕೈಚಳಕವನ್ನು ತೋರಿಸದ. ಜೈಸೆ ಚಿಕಿತ್ಸಾ, ಕೃಷಿ, ಅಂತರಿಕ್ಷ ಜ್ಞಾನ, ವಿಜ್ಞಾನ, ಶಿಕ್ಷಣ ಆದಿ. ಅದು ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಬಾಹ್ಯಾಕಾಶವಾಗಿರ್ಬೋದು, ವಿಜ್ಞಾನ ಮತ್ತು ಶಿಕ್ಷಣ ವಿಧಾನದಲ್ಲಿ ಇವತ್ತು ಏನಾಗತ್ತಪ್ಪ ಅಂದರೆ ಇಂಟರ್ನೆಟ್ ಭಾಳಷ್ಟು ವರದಾನವಾಗಿದೆ. यहाँ तक कि देश के रक्षा दलों की कार्यवाही में भी इंटरनेट का बहुत बड़ा योगदान है. ಅಷ್ಟೇ ಅಲ್ಲದೆ ನಮ್ಮ ದೇಶದ ರಕ್ಷಾ ದಳ, ಆರ್ಮಿ, ಏರ್ಫೋರ್ಸ್, ನೇವಿ ಅಂತೀವಲ್ಲ, ಅಲ್ಲಿನೂ ಕೂಡ ಇಂಟರ್ನೆಟ್ ಸಹಾಯದಿಂದ ಏನು ಮಾಡ್ತಾರಪ್ಪ ಅಂದ್ರೆ ರಡಾರ್ಗಳನ್ನಾಗಿರ್ಬೋದು, ಡ್ರೋನ್ ಕ್ಯಾಮ್ರಾದಿಂದ ಕ್ಯಾಪ್ಚರ್ಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಶತ್ರುಗಳ ಅಡಗುತಾಣಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಇವೆಲ್ಲವುಗಳು ಕೂಡ ಇವತ್ತು ಇಂಟರ್ನೆಟ್ನ ಸಹಾಯದಿಂದ ಏನು ಮಾಡಲಿಕ್ಕತ್ತಿದ್ದಾರೆ. ಸೊ ಅದು ಚಿಕಿತ್ಸಾ ವಿಜ್ಞಾನ ಆಗಿರ್ಬೋದು, ಆಮೇಲೆ ಶಿಕ್ಷಾ ಆಗಿರ್ಬೋದು, ವಿಜ್ಞಾನ, ಕೃಷಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಇಂಟರ್ನೆಟ್ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ಯೋಗದಾನವಾಗಿದೆ. ಹಾಗಾದರೆ ಪೂಜಾ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾಳೆ. ಏನಪ್ಪ ಅಂದ್ರೆ ಸರ್ ಇಂಟರ್ನೆಟ್ ಕಾ ಕೋಯಿ ದುಷ್ಪರಿಣಾಮ ಹೇ. ಇಷ್ಟೆಲ್ಲ ಒಂದು ಲಾಭ ಅದಾವಂದ್ರೆ ಇಂಟರ್ನೆಟ್ದಿಂದ ಮತ್ತೇನೇನು ದುಷ್ಪರಿಣಾಮ ಅದಾವೇನ್ರಿ ಅಂತ ಪೂಜಾ ಕೇಳೋಣ. ಅವಾಗ ಸರ್ ಹೇಳ್ತಾರೋ ಹೌದು ಇದ್ದಾವೆ. ಇಂಟರ್ನೆಟ್ ಏಕ್ ಓರ್ ವರದಾನ ಇತ್ತು, ದೂಸರಿ ಓರ್ ಬಡ ಅಭಿಶಾಪ್ ಬಿ ಹೇ. ಸೊ ಒಂದು ಕಡೆ ಇಂಟರ್ನೆಟ್ ವರದಾನ ಆಗಿದ್ದರೆ ಇನ್ನೊಂದು ಕಡೆ ಏನದಪ್ಪ ಅಂದ್ರೆ ಅದು ಅಭಿಶಾಪ್ ಆಗಿದೆ. ಹಾಗಾದರೆ ಇಂಟರ್ನೆಟ್ನ ದುಷ್ಪರಿಣಾಮಗಳಲ್ಲಿ ಒಂದೇದೇನಪ್ಪ ಅಂದ್ರೆ ಪೈರಸಿ ಅಂದರೆ ಏನಪ್ಪ ಅಂತಂದರೆ ಚುರಾಕರ್ ನಕಲಿ ಪ್ರತಿಯ ಬನಾನ. ಈ ಮಾರ್ಕ್ಸ್ ಕಾರ್ಡ್ಗಳನ್ನದು ಪೇಕ್ ರೆಡಿ ಮಾಡ್ತೀವಲ್ಲ ಡಾಕ್ಯುಮೆಂಟ್ಸ್ಗಳು, ಅದನ್ನು ಪೈರಸಿ ಅಂತ ಕರಿತೀವಿ. ಅದನ್ನು ಹೇಗಿದೆಯೋ ಅದನ್ನು ಏನು ಮಾಡೋದು, ತುಡುಗು ಮಾಡಿ ಅದರ ತನ್ನ ಮಾಹಿತಿಗಳನ್ನು ಬೇರೆ ಥರನಾಗಿ ನಕಲನ್ನು ಮಾಡೋದು, ಅದನ್ನು ಪೈರಸಿ ಅಂತೀವಿ. ಎರಡನೇದು ಬ್ಯಾಂಕಿಂಗ್ ಫ್ರಾಡ್. ಸೊ ಈಗ ಕಾಲ್ಗಳನ್ನು ಅದೆಲ್ಲ ಮಾಡಿ ಬ್ಯಾಂಕ್ನಿಂದ ವಂಚನೆ ಮಾಡ್ತಾರಲ್ಲ, ATM ಪಿನ್ಗಳನ್ನು ತೆಗೆದುಕೊಳ್ಳೋದು, ಅಕೌಂಟ್ ನಂಬರ್ಗಳನ್ನು, ಅದನ್ನೇ ಬ್ಯಾಂಕಿಂಗ್ ಫ್ರಾಡ್ ಅಂತೀವಿ. ಮೂರನೇದು ಹೈಕಿಂಗ್ ಅಂತೀವಿ. ಹೈಕಿಂಗ್ ಅಂದರೆ ಸೂಚನಾ ಅವ್ರ ಖಬರೋಂಕಿ ಚೋರಿ. ಸೊ ಏನೋ ಈ ವೆಬ್ಸೈಟಲ್ಲಿ ನಾವು ಹಾಕಿರ್ತಕ್ಕಂಥ ಮಾಹಿತಿಗಳನ್ನು ಕದಿಯೋದು ಅಥವಾ ಅವುಗಳಲ್ಲಿ ಬೇರೆ ತೆರನಾಗಿರ್ತಕ್ಕಂಥ ಸೇರಿಸೋದು. ಈ ಮೂರು ಏನಾಗಕತ್ತವಪ್ಪ ಅಂದ್ರೆ ಇವತ್ತು ಹೆಚ್ಚಾಗ್ಲಿಕ್ಕತ್ತಾವ ಇಂಟರ್ನೆಟ್ನ ಸಹಾಯದಿಂದ. ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹೈಕಿಂಗ್. ಮುಂದೆ ಏನೇನು ದುಷ್ಪರಿಣಾಮ ಐತಂದ್ರೆ ಮುಕ್ತ ವೆಬ್ಸೈಟ್ ಚैटिंग आदि से युवा पीढ़ी ही नई बच्चे भी इंटरनेट के कबंध भाव में फंस रहे. ಕೆಲವೊಂದು ಓಪನ್ ವೆಬ್ಸೈಟ್ಗಳಿದ್ದಾವೆ. ಆ ಓಪನ್ ವೆಬ್ಸೈಟ್ಗಳಲ್ಲಿ ಇವತ್ತು ಏನಾಗಕತ್ತವಪ್ಪ ಅಂದ್ರೆ ನಮ್ಮ ಯುವ ಪೀಳಿಗೆ ಇವತ್ತು ಅದರಲ್ಲಿ ಸಿಲುಕಿ ಹಾಕಿಕೊಳ್ತಾ ಇದೆ. ಇದರಿಂದ ನಿಜಕ್ಕೂ ಕೂಡ ಸಮಾಜಕ್ಕೆ ಒಂದು ಘಾತಕವಾಗಿರ್ತಕ್ಕಂಥ ಕೆಲಸ. ಮುಂದೇನೈತಪ್ಪ ಅಂದ್ರೆ ವಕ್ತ ಕಾ ದುರುಪಯೋಗ ಹೋತಾ ಹೇ. ಅಷ್ಟೇ ಅಲ್ಲದೆ ಸಮಯದ ದುರುಪಯೋಗ.
ನಾವೇನೋ ವೆಬ್ಸೈಟಲ್ಲಿ ಏನೋ ಒಂದು ಬ್ರೌಸ್ ಮಾಡೋಕೆ ಹೋಗಿರ್ತೀವಿ, 5 ನಿಮಿಷದ ಕೆಲಸ ಇರ್ತದೆ, ಬಟ್ ನಾವು 1 ಗಂಟೆಗಳ ಕಾಲ ಏನಾಗ್ತೀವಪ್ಪ ಅಂದ್ರೆ ಅಲ್ಲೇ ಕಾಲಹರಣ ಮಾಡ್ತೀವಿ. ಇದರಿಂದ ವಕ್ತಂದ್ರೆ ಸಮಯದ ಹಾಳು ಕೂಡ ಆಗ್ತದೆ. ಮುಂದೆ ಏನಾಗ್ತೈತಪ್ಪ ಅಂದ್ರೆ ಬಚ್ಚೆ ಅನುಪಯುಕ್ತ और ಅನಾವಶ್ಯಕ ಜಾಣಕಾರಿ ಹಾಸಿಲ್ ಕರ್ತೆ ಹೇ. ಅತ್ತೆ ಒಂದೇನೋ ಮಾಡೋಕೆ ಹೋಗ್ತೀವಿ, ಒಂದ್ರ ಬಿಟ್ಟು 20 ಮಾಹಿತಿ ಎಲ್ಲ ತೊಗೊಂಡು ಕೊಡ್ತೀವಿ. ಇದರಿಂದ ಅದು ಯೂಸು ಇರೋದಿಲ್ಲ, ಆಮೇಲೆ ಅದು ವೇಸ್ಟು ಇರ್ತದೆ. ಸೊ ಅದು ಕೂಡ ಅನುಪಯುಕ್ತ ಮತ್ತು ಅನಾವಶ್ಯಕತೆ ಇರ್ತೀವಿ. इसलिए लोगों को इंटरनेट से सचेत रहना चाहिए. ಅದಕ್ಕಾಗಿ ಜನ ಏನು ಮಾಡಬೇಕಪ್ಪ ಅಂದ್ರೆ ಇಂಟರ್ನೆಟ್ನಿಂದ ಜಾಗೃತರನ್ನಾಗಿ ಇರಬೇಕು. ಸಚೇತ ಅಂದರೆ ಜಾಗೃತರಾಗಿ ಇರಬೇಕು. ಮುಂದೆ ಇದೆ ಅವಾಗ ರೋಹನ್ ಏನು ಹೇಳ್ತಾನು, ಸರ್ अपने हमें इंटरनेट क्रांति के बारे में बहुत सारी जानकारी दी. ಸರ್ ನೀವು ನಮಗೆ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. इसके लिए सबकी तरफ से बहुत धन्यवाद. ಅದಕ್ಕಾಗಿ ಎಲ್ಲರ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಾಗ ಶಿಕ್ಷಕ ಏನು ಹೇಳ್ತಾರಪ್ಪ ಅಂದ್ರೆ एक बात याद रखना कि हर क्षेत्र में क्रांति का निरंतर चलती ही रहेगी. ಅಷ್ಟೇ ಅಲ್ಲದೆ ಈ ಒಂದು ಇಂಟರ್ನೆಟ್ ಕ್ರಾಂತಿಯ ಏನು ಒಂದು ಬದಲಾವಣೆ ಇದೆಯಲ್ಲ ಅದು ನಿರಂತರವಾಗಿಯೂ ಕೂಡ ಆಗ್ತಾ ಇದೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಡ್ರಿ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ನಂದೇ ಆಗಿರ್ತಕ್ಕಂಥ ಜನ ಸ್ಟಡಿ ವಿತ್ ಪರಶುರಾಮ್ನಲ್ಲಿ ಪ್ಲೇಲಿಸ್ಟ್ ಇದೆ. ಪ್ಲೇಲಿಸ್ಟ್ನಲ್ಲಿ ಗದ್ಯ ಪದ್ಯ ಪ್ರೀವಿಯಸ್ ಇಯರ್ ಸೀರೀಸ್ ಟೆಸ್ಟ್ ಸೀರೀಸ್ ಇದೆ. ಸಂಪೂರ್ಣ ಪಾಠ ಪ್ರಶ್ನೋತ್ತರ ಸುಮಾರು 56-57 ವಿಡಿಯೋಗಳಿದ್ದಾವೆ. ಎಲ್ಲವುಗಳು ನಿಮಗಾಗಿಯೇ ಇದ್ದಾವೆ. ಅವುಗಳನ್ನೆಲ್ಲ ನೋಡಿ ಉತ್ತಮವಾಗಿರ್ತಕ್ಕಂಥ ಅಂಕವನ್ನು ಗಳಿಸಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. प्यारे मित्रों, आप सभी को आपका यूट्यूब चैनल स्टडी विद परशुराम में स्वागत है और मैं हूं परशुराम. यह इंटरनेट क्रांति का अंतिम भाग है और इससे पहले 3 भाग आप ज़रूर देखना है बच्चों, क्योंकि उससे ही पाठ का विवरण सब कुछ वहाँ पर ग्रामर के मुद्दों का विवरण किया हूँ. और इसमें अंत में प्रश्नोत्तर पर चर्चा करेंगे. आप नहीं हो तो कृपया मेरे चैनल को लाइक शेयर सब्सक्राइब करने के लिए न भूलिए. ओके, ಡೈರೆಕ್ಟ್ ही ಶುರು ಕರೆಂಗೆ ಬಚ್ಚೋ. ಇಂಟರ್ನೆಟ್ का अर्थ क्या है. ಮೊದಲ ಪ್ರಶ್ನೆ ಇದೆ, ಇಂಟರ್ನೆಟ್ನ ಅರ್ಥ ಏನು ಅಂತಿದೆ. ಅದರ ಉತ್ತರ ಬಂದುಬಿಟ್ಟು ಇಂಟರ್ನೆಟ್ ಏಕ್ ತರ ಸೆ ವಿಶ್ವವ್ಯಾಪಿ ಕಂಪ್ಯೂಟರ್ का ಅಂತರ್ಜಾಲ. ಇಂಟರ್ನೆಟ್ ಇದು ಒಂದು ವಿಶ್ವವ್ಯಾಪಿ ಹರಡಿಕೊಟ್ಟಿರ್ತಕ್ಕಂಥ ಕಂಪ್ಯೂಟರ್ಗಳ ಜಾಲವಾಗಿದೆ. ಪ್ರಶ್ನೆ 2 है इंटरनेट बैंकिंग द्वारा क्या भेजा जा सकता है. ಇಂಟರ್ನೆಟ್ ಬ್ಯಾಂಕಿಂಗ್ದಿಂದ ಏನನ್ನು ಕಳಿಸಿಕೊಡಬಹುದು. ಸೊ ಇದರ ಉತ್ತರ ಬಂದುಬಿಟ್ಟು ರಕಮ್ ಯಾ ಹಣ ಅಂತ ಹೇಳ್ತೀವಿ. प्रश्न 3 ಇದೆ, ಪ್ರಗತಿಶೀಲ ರಾಷ್ಟ್ರ किसके द्वारा बदलाव लाने की कोशिश कर रहे हैं. ಅಭಿವೃದ್ಧಿಶೀಲ ರಾಷ್ಟ್ರಗಳು ಯಾವುದರ ಸಹಾಯದಿಂದ ಬದಲಾವಣೆ ಮಾಡಲು ಪ್ರಯತ್ನವನ್ನು ಮಾಡುತ್ತಿವೆ. और उसका उत्तर है बच्चों ई गवर्नेंस से. क्या है? ई गवर्नेंस के द्वारा बदलाव लाने के लिए कोशिश कर रहे हैं. प्रश्न 4 है बच्चों, समाज के किन क्षेत्रों में इंटरनेट का योगदान है. ಸಮಾಜದ ಯಾವೆಲ್ಲ ಕ್ಷೇತ್ರದಲ್ಲಿ ಇವತ್ತು ಇಂಟರ್ನೆಟ್ನ ಯೋಗದಾನ ಇದೆ. ಸೊ ಅದರ ಉತ್ತರ ಬಂದುಬಿಟ್ಟು ಚಿಕಿತ್ಸಾ, ಕೃಷಿ, ಅಂತರಿಕ್ಷ ಜ್ಞಾನ, ವಿಜ್ಞಾನ, ಶಿಕ್ಷಾ. ಅದರ ಅರ್ಥ ಬಂದುಬಿಟ್ಟು ಮಕ್ಕಳೇ ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಬಾಹ್ಯಾಕಾಶ ವಿಜ್ಞಾನ, ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಇಂಟರ್ನೆಟ್ನ ಯೋಗದಾನ ಇದೆ. ಪ್ರಶ್ನೆ 5 ಇದೆ ಮಕ್ಕಳೇ, ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಕಿಸ್ ಪರ್ ಪಡಾ ಹೈ. ಇಂಟರ್ನೆಟ್ನ ಒಂದು ಪ್ರಭಾವ ಯಾರೆಲ್ಲ ಮೇಲೆ ಆಗಿದೆ ಅಂತ ಹೇಳ್ತೀವಿ. ಸೊ इसका उत्तर बच्चों ಬಡೆ ಬುಡೋ ಸೆ ಲೇಕರ್ ಛೋಟೆ ಬಚ್ಚೋ ತಕ್. ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಕೂಡ ಇಂಟರ್ನೆಟ್ನ ಒಂದು ಪ್ರಭಾವ ಇವತ್ತು ಬೀರಿದೆ. ಪ್ರಶ್ನೆ 6 ಇದೆ ಮಕ್ಕಳೇ, ITESನ ವಿಸ್ತೃತ ರೂಪ ಏನು. ITS ಅಂದರೆ ಏನಂತ ಕರಿತೀವಿ. ಸೊ ಅದರ ಉತ್ತರ ಬಂದುಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂತ ಕರಿತೀವಿ. ಇದು ITSನ ಒಂದು ವಿಸ್ತೃತ ರೂಪ. ಸೊ ಮುಂದೆ ಒಂದು ಪ್ರಶ್ನೆ ಇದೆ ಮಕ್ಕಳು, 2-3 ವಾಕ್ಯದಲ್ಲಿ ಇಂಟರ್ನೆಟ್ನ ಅರ್ಥ ಏನು. ಇದು 2-3 ವಾಕ್ಯದಲ್ಲಿ ಬರೀತಕ್ಕಂಥದ್ದು. ಅದರ ಉತ್ತರ ಬಂದುಬಿಟ್ಟು इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಇಂಟರ್ನೆಟ್ ಇದು ಅಸಂಖ್ಯಾತ ಕಂಪ್ಯೂಟರ್ಗಳ ಕೆಲವು ಜಾಲಗಳನ್ನು ಒಂದು ಇನ್ನೊಂದಕ್ಕೆ ಸಂಬಂಧವನ್ನು ಕಲ್ಪಿಸಿಕೊಡ್ತಕ್ಕಂಥ ಬೃಹದಾಕಾರದ ಜಾಲವನ್ನು ನಾವು ಇಂಟರ್ನೆಟ್ ಅಂತ, ಅಂತರ್ಜಾಲ ಅಂತ ಕರಿತೀವಿ. ಪ್ರಶ್ನೆ 2 ಇದೆ, ವ್ಯಾಪಾರ और ಬ್ಯಾಂಕಿಂಗ್ में इंटरनेट से क्या मदद है. ವ್ಯಾಪಾರ ಮತ್ತು ಬ್ಯಾಂಕಿಂಗ್ನಲ್ಲಿ ಇಂಟರ್ನೆಟ್ನ ಲಾಭ ಅಂತ ಬರಬೇಕು. ವ್ಯಾಪಾರದಲ್ಲಿ ಬಂದುಬಿಟ್ಟು ನಾವು ಏನು ಬರಬೇಕು, ಘರ್ ಮೇ ಬೇಟೆ ಖರೀದಾರಿ ಕರ್ ಸಕ್ತೆ. ಮನೆಯಲ್ಲಿ ಕುಳಿತುಕೊಂಡು ನಾವು ವಸ್ತುಗಳನ್ನ ಖರೀದಿ ಮಾಡೋದು ವ್ಯಾಪಾರದಲ್ಲಿ ಬರೆದ್ರೆ. ಬ್ಯಾಂಕಿಂಗಲ್ಲಿ ದುನಿಯಾಕ್ಕೆ ಕಹಿ ಬಿ ಜಾಗ ಪರ್ ಹಮ್ ರಕಮ್ ಕೋ ಭೇಜ್ ಸಕ್ತೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಾವು ಹಣವನ್ನು ಏನು ಮಾಡ್ಬೋದಪ್ಪ ಅಂದರೆ ಕಳಿಸಿ ಕೊಡ್ಬೋದು. ಇದು ಬ್ಯಾಂಕಿಂಗ್ನ ಒಂದು ಸೌಲಭ್ಯ. ಪ್ರಶ್ನೆ 3 ಇದೆ ಮಕ್ಕಳೇ, ಈ ಗವರ್ನೆನ್ಸ್ ಕ್ಯಾ ಹೈ. ಈ ಗವರ್ನೆನ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಅದ್ರ ಉತ್ತರ ಬಂದುಬಿಟ್ಟು ಮಕ್ಕಳೇ, ಸರ್ಕಾರ के सभी कामकाज का विवरण, अभिलेख, सरकारी आदेश को यथावत लोगों को सूचित किया जाना. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳ ವಿವರಣೆ, ದಾಖಲೆ ಪತ್ರಗಳು, ಸರ್ಕಾರಿ ಆದೇಶಗಳು ಯಥಾವತ್ತಾಗಿ ಜನರನ್ನು ನಿಗದಿಪಡಿಸಿದ ಸಮಯದಲ್ಲಿ ತಲುಪಿಸುವ ಒಂದು ಯೋಜನೆಯೇ ಈ ಗವರ್ನೆನ್ಸ್ ಅಂತ ಕರಿತೀವಿ. और जैसे ಈ ಗವರ್ನೆನ್ಸ್ से प्रशासन पारदर्शी बन जाता है. ಈ ಗವರ್ನೆನ್ಸ್ನಿಂದ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಬಹುದು. ಸೊ ಇದು 2-3 ವಾಕ್ಯಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದು ಮಕ್ಕಳೇ. ಸೊ ಇದು 3ನೇ ಪ್ರಶ್ನೆ ಇದೆ ಮಕ್ಕಳೇ. ಸೊ ಅದಿರ್ತಕ್ಕಂಥದ್ದು
4-5 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೆಯೋದು. ಸೂಚನಾ ವ ಸಂಚಾರಕ್ಕೆ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಮಹತ್ವ ಅಂತ ಕೇಳಿದ್ದಾರೆ. ಮಾಹಿತಿ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಒಂದು ಮಹತ್ವ ಅಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ इंटरनेट द्वारा कोई विचार स्थिर चित्र और वीडियो चित्रों को दुनिया के किसी भी जगह पर भेज सकते हैं. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ವಿಡಿಯೋಗಳನ್ನು ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಾವು ಕಳಿಸ್ಬೋದು. ಎರಡನೇದು ಪುಸ್ತಕಾಲಯಕ್ಕೆ ಏಕ್ ಕಿತಾಬ್ ಕೋ ಭಿ ಹಮ್ ಬೇಚ್ ಸಕ್ತೆ. ಗ್ರಂಥಾಲಯದಲ್ಲಿರ್ತಕ್ಕಂಥ ಒಂದು ಪುಸ್ತಕಗಳನ್ನು ಸಹಿತ ನಾವು ಕಡಿಮೆ ಸಮಯದಲ್ಲಿ ಬಳಸ್ಕೊಳ್ಬೋದು. और यह इंटरनेट आधुनिक जीवन शैली का एक महत्वपूर्ण अंग बन गया है. ಇದು ಇಂಟರ್ನೆಟ್ ಇದು ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣ ಅಂಗವಾಗಿ ಮಾರ್ಪಟ್ಟಿದೆ. और इंटरनेट के बिना सूचना व संचार के क्षेत्र ठप पड़ जाते हैं. ಅಷ್ಟೇ ಅಲ್ಲದೆ ಈ ಇಂಟರ್ನೆಟ್ ಇಲ್ಲದೆ ಇತ್ತಂದರೆ ಮಾಹಿತಿ ಮತ್ತು ಸಂವಹನ ಕ್ಷೇತ್ರವು ಮುಚ್ಚಲ್ಪಡುತ್ತದೆ ಅಂತಕ್ಕಂಥದ್ದು ಇದು ಒಂದು ಉತ್ತರ ಇತ್ತು. ಇನ್ನು ಮಕ್ಕಳು ಇರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಇದೆ, ವಿಡಿಯೋ ಕಾನ್ಫರೆನ್ಸ್ ಅಂದರೆ ಏನು ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಒಂದೇದೇನು ಬರಬೇಕಪ್ಪ ಅಂದರೆ एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा करना. ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ವಿಭಿನ್ನ ದೇಶದಲ್ಲಿರ್ತಕ್ಕಂಥ ಪ್ರತಿನಿಧಿಗಳ ಜೊತೆಗೆ 8-10 ದೂರದರ್ಶನಗಳ ಪರದೆಗಳ ಮೇಲೆ ಕುಳಿತುಕೊಂಡು ಚರ್ಚೆ ಮಾಡುವುದು ವಿಡಿಯೋ ಕಾನ್ಫರೆನ್ಸ್ ಅಂತ ಕರಿತೀವಿ. ಎರಡನೇದು इससे विभिन्न देशों में रहने वाले लोगों के साथ विचार विनिमय कर सकते हैं. ಇದರಿಂದ ಬೇರೆ ದೇಶದಲ್ಲಿರ್ತಕ್ಕಂಥ ಜನರುಗಳ ಜೊತೆಗೆ ನಾವು ವಿಚಾರ ವಿನಿಮಯವನ್ನು ಮಾಡಬಹುದು. ಇದು ವಿಡಿಯೋ ಕಾನ್ಫರೆನ್ಸ್. ಮೂರನೇ ಪ್ರಶ್ನೆ ಇದೆ ಮಕ್ಕಳೇ, ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಖೋಜೆ ಕೈಸೆ. ಸೋಷಿಯಲ್ ನೆಟ್ವರ್ಕಿಂಗ್ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಅನ್ವೇಷಣೆ ಹೇಗೆ ಅಂತ ಇದೆ. ಸೊ ಉತ್ತರ ಬಂದುಬಿಟ್ಟು ಮಕ್ಕಳೇ ಫಸ್ಟ್ ಬರೀತಕ್ಕಂಥದ್ದು ಯಹ ದುನಿಯಾ ಭರ್ ಕೆ ಲೋಗೋ ಕೋ ಏಕ್ ಜಗಹ ಪರ್ ಲಾಕರ್ ಖಡಾ ಕರ್ ದಿಯಾ. ಇದು ಜಗತ್ತಿನ ಎಲ್ಲ ಜನರನ್ನು ಒಂದೇ ಕಡೆಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಎರಡನೇದು ಬರ್ತಕ್ಕಂಥದ್ದು ಸೋಷಿಯಲ್ ನೆಟ್ವರ್ಕಿಂಗ್ ಮೇ ಸೈಟ್ಸೆ ಫೇಸ್ಬುಕ್, ಆರ್ಕೂಟ್, ಟ್ವಿಟರ್, ಲಿಂಕ್ಡ್ಇನ್. ಇಲ್ಲಿ ಸೋಷಿಯಲ್ ನೆಟ್ವರ್ಕ್ನಲ್ಲಿ ಕೆಲವೊಂದಿಷ್ಟು ಸೈಟ್ಗಳಿದ್ದಾವೆ, ಅವು ಫೇಸ್ಬುಕ್, ಆರ್ಕೂಟ್, ಟ್ವಿಟರ್ ಮತ್ತು ಲಿಂಕ್ಡ್ಇನ್. ಮೂರನೇದು ಬರೀತಕ್ಕಂಥದ್ದು इससे देश विदेश में रहने वाले लोगों के रहन सहन, वेशभूषा, खान पान, संस्कृति को पता चल सकते हैं. ಅಷ್ಟೇ ಅಲ್ಲದೆ ಇದರಿಂದ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಜನರ ಒಂದು ಆಹಾರ ಸೇವನೆ, ಉಡುಗೆ ತೊಡುಗೆಗಳು, ಸಂಸ್ಕೃತಿ ಮತ್ತು ಕಲೆಯ ಪರಿಚಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಕಲೆ ಮತ್ತು ಸಂಸ್ಕೃತಿಯ ಶೀಘ್ರ ಪ್ರಭಾವ ನಮ್ಮ ಸಮಾಜದ ಮೇಲೆ ಬೀಳುತ್ತಿದೆ. जितना ही नहीं संस्कृति और कला का प्रभाव हमारे समाज पर शीघ्र पड़ रहा है. ಸೊ ಇಷ್ಟು ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕ್ರಾಂತಿಕಾರಿ ಖೋಜ್ ಎತ್ತರದ ಒಂದು ಉತ್ತರ ಇತ್ತು ಮಕ್ಕಳೇ. ಇನ್ನು ಇಂಟರ್ನೆಟ್ನ ಹಾನಿಗಳ ಬಗ್ಗೆ ಬರೀಬೇಕು. ಇಂಟರ್ನೆಟ್ನ ಯಾವೆಲ್ಲ ಹಾನಿಗಳಿದಾವೆ ಅಂತಕ್ಕಂಥದ್ದು. ಇಂಟರ್ನೆಟ್ನ ಒಂದನೇ ಹಾನಿ ಬಂದುಬಿಟ್ಟು ಪೈರಸಿ ಅಂತ ಕರಿತೀವಿ, ಚುರಾಕರ್ ನಕಲಿ ಪ್ರತಿಯಾ ಬನಾನ. ಎರಡನೇದು ಬ್ಯಾಂಕಿಂಗ್ ಫ್ರಾಡ್ ಅಂತೀವಿ. ಸೊ ಮೂರನೇದು ಅಂತಕ್ಕಂಥದ್ದು ಹೈಕಿಂಗ್ ಅಂತೀವಿ, ಸೂಚನಾ और खबरों की चोरी. ನಾಲ್ಕನೇದು ಏನಪ್ಪ ಅಂತಂದ್ರೆ ಮುಕ್ತ ವೆಬ್ಸೈಟ್ ಸೇ ನई ಪೀढ़ी भी ಫಸ್ ರಹೆ ಹೇ. ಮುಕ್ತ ವೆಬ್ಸೈಟ್ಗಳಿಂದ ಇವತ್ತು ಯುವ ಪೀಳಿಗೆಗಳು ಕೂಡ ಏನಾಗ್ತದಪ್ಪ ಅಂದ್ರೆ ಹಾಳಾಗ್ಲಿಕ್ಕತ್ತದ. ಆಮೇಲೆ ಐದನೇದು ವಕ್ತ ಕಾ ದುರುಪಯೋಗ, ಸಮಯದ ಹಾಳಾಗ್ಲಿಕ್ಕತ್ತದ. ಆರನೇದು ಅನಾವಶ್ಯಕ ಅವ್ರ ಅನುಪಯುಕ್ತ ಜಾನಕಾರಿ ಹಾಸಿಲ್ ಕಾರಣ, ಬೇಡವಾದ ಮತ್ತು ಅನಾವಶ್ಯಕವಾಗಿರ್ತಕ್ಕಂಥ ಒಂದು ಅನುಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆಯೋದು. ಇವೆಲ್ಲವುಗಳು ಕೂಡ ಇಂಟರ್ನೆಟ್ನ ಒಂದು ಹಾನಿಗಳು ಮಕ್ಕಳೇ. ಇಷ್ಟಿತ್ತು 4 ವಾಕ್ಯಗಳಲ್ಲಿರ್ತಕ್ಕಂಥ ಉತ್ತರಗಳು. ಇನ್ನು ಅನುರೂಪತದಲ್ಲಿ ನೋಡೋಣ ಮಕ್ಕಳೇ ಏನಿದೆ ಅಂತ. ಕಂಪ್ಯೂಟರನ್ನು ಸಂಗಣಕ ಯಂತ್ರ ಅಂತ ಕರೆದ್ರೆ ನಾವು ಇಂಟರ್ನೆಟ್ಟನ್ನು ಅಂತರ್ಜಾಲ ಅಂತ ಕರಿತೀವಿ. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಂದರೆ ITS ಅನ್ನು ನಾವೇನಂತ ಕರಿತೀವಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್. ಫೇಸ್ಬುಕ್ ವರದಾನ ಆದರೆ ಹೈಕಿಂಗ್ ಅನ್ನೋದು ಅಭಿಶಾಪ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿಚಾರ ವಿನಿಮಯ ಮಾಡಿದರೆ ಈ ಪ್ರಶಾಸನದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಪಾರದರ್ಶಿ ಪ್ರಶಾಸನವನ್ನು ಮಾಡ್ತೀವಿ. ಆಡಳಿತದಲ್ಲಿ ಪಾರದರ್ಶಕತೆಯನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ತರ್ತೀವಿ. ಇನ್ನು ಮುಂದೆ ಹೋಗೋಣ ಮಕ್ಕಳೇ. जोड़कर लिखना ಇದೆ, इंटरनेट ने पूरे विश्व को एक छोटे गांव के रूप पर खड़ा कर दिया है. ಎರಡನೇದು इंटरनेट द्वारा कोई भी बिल भर सकते हैं. नेक्स्ट, इंटरनेट समाज के लिए एक वरदान है साबित हुआ है. इंटरनेट की वजह से पायरेसी, हैकिंग आदि भी बढ़ रही है. इंटरनेट से सबको सचेत रहना चाहिए. ಇದು ಹೊಂದಿಸಿ ಬರೆಯಲಿರ್ತಕ್ಕಂಥ ಉತ್ತರಗಳಿತ್ತು ಮಕ್ಕಳೇ. ಇನ್ನು ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ. ಆ ಆಪ್ಷನ್ಸ್ಗಳಲ್ಲಿ ಸರಿಯಾದ ಆಪ್ಷನ್ಗಳನ್ನು ನೋಡಿಕೊಂಡು ಉತ್ತರಗಳನ್ನು ಬರೀತಕ್ಕಂಥದ್ದು. इंटरनेट एक तरह विश्वव्यापी कंप्यूटरों का अंतर्जाल. IT और ITS से अनगिनत लोगों को रोज़गार मिला है. ಮೂರನೇದು सोशल नेटवर्किंग के कई साइट्स है. ನಾಲ್ಕನೇದು ई गवर्नेंस से प्रशासन पारदर्शी बन जाता है. 5 इंटरनेट सचमुच एक वरदान है. 6 देश के रक्षा दलों में कार्रवाई में इंटरनेट का बहुत बड़ा योगदान है. इंटरनेट एक और वरदान है तो अभिशाप भी है. ಈ ತರನಾಗಿರ್ತಕ್ಕಂಥದ್ರ ಉತ್ತರಗಳಿದ್ದು ಮಕ್ಕಳೇ. ಸೊ ಇನ್ನು
ಸೊ ಈ ಪಾಠದಲ್ಲಿರ್ತಕ್ಕಂಥ ಏಕವಚನ ಬಹುವಚನಗಳು ಮಾದರಿಯಲ್ಲಿರ್ತಕ್ಕಂಥದ್ದನ್ನೇ ಬರೀತಕ್ಕಂಥದ್ದು. ಪೈಸಾ ಪೈಸೆ ಆದರೆ ಪರದಾ ಪರದೆ, ಕಮರಾ ಕಮರೆ, ದಾಯರಾ ದಾಯರೆ, ಖಬರ್ ಖಬರೆ ಆದರೆ ಕಿತಾಬ್ ಕಿತಾಬೆ, ಜಗಹ ಜಗಹೆ, ಕೋಶಿಶ್ ಕೋಶಿಶೆ. ಅದೇ ಥರನಾಗಿ ಯುಗ್ ಯುಗ್, ದೋಸ್ತ್ ದೋಸ್ತ್, ಕಂಪ್ಯೂಟರ್ ಕಂಪ್ಯೂಟರ್, ರಿಶ್ತೆದಾರ್ ರಿಶ್ತೆದಾರ್, ಜಿಂದಗಿ ಜಿಂದಗಿಯ, ಜಾನಕಾರಿ ಜಾನಕಾರಿಯ, ಚಿಟ್ಟಿ ಚಿಟ್ಟಿಯ, ಜೀವನ ಶೈಲಿ ಜೀವನ ಶೈಲಿಯ. ಇಲ್ಲಿರ್ತಕ್ಕಂಥ ವಿರಾಮ ಚಿಹ್ನೆಗಳನ್ನು ಗುರುತು ಮಾಡೋದಿದೆ ಮಕ್ಕಳೇ. ಇದು ಪೂರ್ಣ ವಿರಾಮ ಚಿಹ್ನೆ, ಇದು ಪ್ರಶ್ನಾರ್ಥಕ ಚಿಹ್ನೆ, ಇದು ಭಾವಸೂಚಕ ವಿಸ್ಮಯಾದಿ ಚಿಹ್ನೆ, ಇದು ಯೋಜಕ ಚಿಹ್ನೆ, ಇದು ಅಲ್ಪ ವಿರಾಮ ಚಿಹ್ನೆ. ಸೊ ಇಷ್ಟು ಇರ್ತಕ್ಕಂಥದ್ದು ಹಿಂದಿಯಲ್ಲಿರ್ತಕ್ಕಂಥದ್ದು. ಇಲ್ಲಿಗೆ ಇಂಟರ್ನೆಟ್ ಕ್ರಾಂತಿ ಪಾಠ ಮುಗೀತು ಮಕ್ಕಳೇ. ಸೊ ನಾಳೆ ಹಿಡಿದ ಮತ್ತೊಂದು ಹೊಸ ಪಾಠವನ್ನು ತರೋಣ. ಸೊ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಗೆಳೆಯರ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ. ನಾವು ನಿಮಗಾಗಿ ಮಾಡ್ತಕ್ಕಂಥ ಒಂದು ಕೆಲಸ, ನೀವು ನಮಗಾಗಿ ಒಂದು ಸಬ್ಸ್ಕ್ರೈಬನ್ನು ಮಾಡಿ. ಇದರ ಉದ್ದೇಶ ನೀವೆಲ್ಲರೂ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಂತಕ್ಕಂಥದ್ದು ಒಂದೇ ಇದೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ದಯಮಾಡಿ ಶೇರ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. ಓಕೆ.